ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಿದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯಿತು? ಧರ್ಮರಾಜನ ಕಾಲ್ದಿನ ಉಗ್ರಗಳನ್ನು ನೋಡಿದಾಗ ಗಾಂಧಾರಿ ಅವೆಲ್ಲ ಕುನಖಃ ಅಭವತ್, ಆ ತಪೋಜ್ವಾಲಿಗೆ ಸುಟ್ಟಂತೆ ಆಗಿ ಒಳ್ಳೆಯ ಸುನಖನಾಗಿದ್ದಾತ ಕುನಖನಾದ. ವಂದಮಾನ ನಮಗೆ ಅರ್ಜುನ ಅಸ್ತ್ರ ಬಿಟ್ಟಾಗ ಅಂಗಾರವರ ಗಂಧರ್ವ ಮೈಯೆಲ್ಲ ಸುಟ್ಟು ಇದಾದ್ನಲ್ಲ, ಮೈಯೆಲ್ಲ ಆಯಿತು, ಈತನಿಗೆ ನಖಗಳು ಮಾತ್ರ ಆಯಿತು. ಅಲ್ಲಿ ಆಗ್ನೇಯ ಅಸ್ತ್ರ ಬಿಟ್ಟಿದ್ದ, ಈಕೆ ಕ್ರೋಧಾಗ್ನಿ ಬಹಳ ಸಿಟ್ಟಿನಿಂದ ನೋಡಿದ್ದಕ್ಕೆ ಹಾಗಾಯಿತು. ವಂದಮಾನಂ ಪುನರ್ಭೀಮಂ ಆಹಸ ಕ್ರೋಧ ವಿಹ್ವಲಾ. ಆಮೇಲೆ ನಮಸ್ಕಾರ ಮಾಡ್ಲಿಕ್ಕೆ ಬಂದಿದ್ದು ಭೀಮಸೇನ. ಹಾಗೂ ಭಾರಿ ಕೋಪ ಭೀಮಸೇನನ ಮೇಲೆ. ಅಧರ್ಮತಃ ಕಥಂ ಭೀಮ ಸುತಂ ಮೇ ತ್ವಂ ನಿಜಘ್ನಿವಾನ್ ಇತ್ಯುಕ್ತೆ ಅಸ್ಯಾಹ ಶಮಯಿತುಂ ಕ್ರೋಧಂ ಅಗ್ರೆ ವೃಕೋದರಃ. ಅಧರ್ಮತಃ ಕಥಂ ಭೀಮ ಸುತಂ ಮೇ ತ್ವಂ ನಿಜಘ್ನಿವಾನ್ ಇತಿ ಉಕ್ತೆ ಅಸ್ಯಾಹ ಶಮಯಿತುಂ ಕ್ರೋಧಂ ಅಗ್ರೆ ವೃಕೋದರಃ. ಹಾಂ ಹಾಂ ಹೌದು, ನಿಂತ್ಕೊಂಡಲ್ಲ, ಎದುರು ನಿಂತ್ಕೊಂಡಾಗ ಕಾಣಿಸ್ತೇವೆ. ನಿಂತ್ಕೊಂಡು ನಮಸ್ಕಾರ ಮಾಡೋಕ್ಕಾಗಲ್ಲಲ್ಲ. ಆಗ ನೋಡಿಲ್ಲ ಅಂತ ಅರ್ಥ. ಆಗ ನೋಡಿಲ್ಲ, ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ನೋಡಿಲ್ಲ ಅಂತ ಅರ್ಥ ಅಲ್ಲ. ಹಾಂ, ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ನೋಡಿಲ್ಲ ಅಂತ. ಮಾಡುತ್ತಿರ್ಬೇಕಾದ್ರೆ ಬೇರೆ, ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಬೇರೆ. ಅಲ್ಲಿರೋದು ಹಾಗೇನೆ. ಈ ಪ್ರಣಮತಃ ನಮಸ್ಕಾರ ಮಾಡ್ತಿದ್ದಾಗ ಗಾಂಧಾರಿ ಸುಪದಾಂಗುಲಿಹಿ ದದರ್ಶ. ಕಾದಿ ನಮ್ಮ ನ್ಯಾಚುರಲಿ ಹತ್ತಿರ ಬಂದು ನಮಸ್ಕಾರ ಮಾಡಿ ಹತ್ತಿರ ಬರಬೇಕು. ಹತ್ತಿರ ಬಂದ ಕ್ಲಿಯರ್ ಮಧ್ಯದಿಂದ ಕಾಣಿಸ್ತು ಮಾಡಿದ. ಅದರಿಂದ ಏನಾಯಿತು, ಆಕೆ ಕೋಪ ಅರ್ಜುನ ಅಷ್ಟಕ್ಕೆ ಶಮನ ಆಗಬೇಕಾಯಿತು, ಮುಗೀತು. ತಸ್ಯಾಹ ಕ್ರೋಧಾಗ್ನಿ ನಿರ್ದಗ್ಧನಖ ಅಧರ್ಮತಃ ಕಥಂ ಭೀಮ ಸುತಂ ಮೇ ತ್ವಂ ನಿಜಘ್ನಿವಾನ್. ನೀನು ಹೇಗೆ ನನ್ನ ಮಗನನ್ನು ಕೊಂದಿ, ಅಧರ್ಮದಿಂದ ಹ್ಯಾಕೆ ಕೊಂದಿ ಅಂತ ಕೇಳ್ತಾರೆ. ಇದೇ ಪ್ರಸಾರ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಇವರೆಲ್ಲ ಸೇರಿದ್ರಲ್ಲ, ಸಂಜಯ, ಅಶ್ವತ್ಥಾಮರು, ಬಲರಾಮರು, ಸುದ್ದಿ ಹರಡಿತ್ತಾಗಲೇನೆ ಎಲ್ಲರಿಗೂ ಅದೇ ತಲೆಯಲ್ಲಿ ಕೂತ್ಬಿಟ್ಟಿದೆ. ಅಧರ್ಮತಃ ಕಥಂ ಭೀಮ. ಕೃಷ್ಣ ಉತ್ತರ ಕೊಟ್ಟ ಅಂಬುದನ್ನು ಯಾರು ಹೈಲೈಟ್ ಮಾಡಲಿಲ್ಲ, ಇದು ಮಾತ್ರ ಮಾಡಿಲ್ಲ. ಜನಗಳ ಸ್ವಭಾವ ದೋಷ ಬರಹ ಪ್ರಯತ್ನ ಮಾಡಿ, ದೊಡ್ಡವರ ಬಗ್ಗೆ, ಪೂಜ್ಯರ ಬಗ್ಗೆ ದೋಷ ಬರಹಾಗೆ ಜನಗಳು ಯಾವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಗಿರ್ತಾರೆ, ದುಷ್ಟರಿರ್ತಾರೆ. ಸೊ ಜನರಲ್ಲಿ ಸುದ್ದಿ ಹರಡಿತು ಅಂದರೆ ಸಾಮಾನ್ಯ ಒಳ್ಳೆಯದಕ್ಕಿಂತ ಬೇಗ ಹರಡೋದು, ಹೆಚ್ಚೋದು ಕೆಟ್ಟದ್ದೇನೆ. ಅದಕ್ಕೆ ಜನ ಏನಂತಾರೆ ಎಂಬ ಮತ್ತು ಹಾಗೆ ರೂಢಿಯಲ್ಲಿ ಬಂದಿರುತ್ತೆ. ಒಳ್ಳೇದು ಮಾಡಿದಾಗ ಹೊಗಳೋದು ಭಾರಿ ಕಡಿಮೆನೇ, ಏನೋ ಇರ್ಬೋದು ಅಂದ್ಬಿಡ್ತಾರೆ ಅಷ್ಟೇ. ಕೆಟ್ಟದ್ದು ಮಾಡಿದ್ರೆ ಭಾರಿ ಹೈಲೈಟ್ ಮಾಡ್ತಾರೆ, ಅದನ್ನು ದೊಡ್ಡ ಪಾಯಿಂಟ್ ಮಾಡ್ತಾರೆ. ಕ್ರೌಡ್ ಬಿಹೇವಿಯರ್ ಇರೋದೇ ಹಾಗೆ. ಆಗಲಿ ಕೇಳಿದ್ರಲ್ಲ, ಡೀಟೇಲಾಗಿ ಹೇಳಿದ್ದು, ಸ್ವಲ್ಪ ಅಲ್ಲ, ಭಾಳ ವಿಸ್ತಾರವಾಗಿ ಹೇಳಿದ್ದು ಅದರ. ಅಧರ್ಮತಃ ಕಥಂ ಭೀಮ ಸುತಂ ಮೇ ತ್ವಂ ನಿಜಘ್ನಿವಾನ್ ಇತ್ಯುಕ್ತೆ ಅಸ್ಯಾಹ ಶಮಯಿತುಂ ಕ್ರೋಧಂ ಅಗ್ರೆ ವೃಕೋದರಃ ಇತಿ ಉಕ್ತೆ. ಹೇಳ್ತಿರ್ಲಿಕ್ಕೇನೆ ಅಸ್ಯಾಹ ಅವಳ ಕ್ರೋಧಂ ಕೋಪವನ್ನು ಶಮಯಿತು ಕಡಿಮೆ ಮಾಡೋದಕ್ಕೋಸ್ಕರ ಮೊದಲಿಗೆ ಮೊದಲಿಗೆ ವೃಕೋದರಃ ಪ್ರಾಹ ಭೀಮಸೇನ ಹೇಳಿದ್ರು. ಭಾಳ ಇಂಪಾರ್ಟೆಂಟ್ ಇದು. ಭೀಮಸೇನ ತಕ್ಷಣ ನೇರ ಉತ್ತರ ಕೊಡಲಿಲ್ಲ, ಸ್ವಲ್ಪ ಮೈಲ್ಡಾಗಿ ಉತ್ತರ ಕೊಟ್ಟು ಆಮೇಲೆ ಕೊಡ್ತಾರೆ. ಯಾಕೆಂದರೆ ಅವಳ ಕೋಪವನ್ನು ಶಮನ ಮಾಡಬೇಕು ಅಂತೇಳಿ. ಇದು ಭಾಳ ಮಾತಾಡ್ಬೇಕಾದ್ರೆ ಕಲೆ. ಅದಕ್ಕೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಸ್ಮರಣಾದ್ಭವೇತ್ ವಾಕ್ಪಟುತ್ವಂಚ ಭೀಮಸ್ಯ ಸ್ಮರಣಾದ್ಭವೇತ್ ಮಧ್ವಸ್ಯ ಸ್ಮರಣಾದ್ಭವೇತ್. 3 ತಿಳ್ಕೊಬೇಕು. 3 ಅವತಾರದಲ್ಲೂ ಹಾಗೆ ಇರೋದ್ರಿಂದ ಹೇಗೆ ಮಾತಾಡ್ತು. ಪ್ರತಿ ಸರ್ತಿ ಮಾತಾಡಬೇಕಾದ್ರೂ ಕೂಡ ಅವರು ಧರ್ಮಜಾತಿ ಮಾತಾಡಿದರು. ಭೀಮಸೇನ ದ್ರೌಪದಿ ಯಾವ ರೀತಿ ಮಾತಾಡಿದ್ದು, ಅಲ್ಲಿ ಧರ್ಮಾದಿನ ಕೈ ಸುಟ್ಟು ಬಿಡ್ತೇನೆ ಅಂತ ಹೇಳ್ತಾರಲ್ಲಿ ಸುಡಲಿಲ್ಲ. ಅದು ಪ್ರತಿ ಮಾತಾಡಬೇಕಾದ್ರೂ ಕೂಡ ಶಾಸ್ತ್ರೀಯವಾಗಿ ನಡ್ಕೊಳ್ಳೋದು ಭಾರಿ ಕಷ್ಟ. ಇಲ್ಲೂ ಹಾಗೇನೆ ಭಾರಿ ದೊಡ್ಡವ್ರು ನಾವು ಅಂತ ಏನೇನೋ ಮಾತಾಡಬಾರ್ದು. ಗಾಂಧಾರಿಗೆ ಒಂದು ಸ್ಥಾನ ಇದೆ. ಈಗ ಈ ಸಮಾಜದ ದೃಷ್ಟಿಯಿಂದ ಇದನ್ನು ಕಲಿಬೇಕಾದ್ದು ಮಹಾಭಾರತ ರಾಮಾಯಣಗಳಿಂದ.
ಅವು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಸಾಮಾಜಿಕವಾಗಿ ಏನು ಮಾಡಬೇಕು, ನಾವೀಗ ದೆದ್ದಾಗಿರ್ಬೇಕು, ಸಿಗ್ನಲ್ ಬೆಂದಿರಿಸ್ಬೇಕು ಅಷ್ಟೇ. ಗೊತ್ತಾಯ್ತಾ? ಅಂಥವ್ರು ಇಂಥವ್ರು ಅಂತ ಹೇಳ್ಕೊಳ್ಳೋದ್ರೆ ದಡ್ತನ ಆಗುತ್ತೆ. ಸಿಗ್ನಲ್ ಉದ್ದೇಶ ಏನು, ಎಂಥವ್ರು ಅಂತ ಕೇಳಿಲ್ಲ ಅವರು. ಏನು ಕೇಳ್ತಾರೆ, ಇಲ್ಲಿ ಅನುಕೂಲ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ. ವ್ಯವಸ್ಥೆ ಫಾಲೋ ಮಾಡೋದು ಹೋಗ್ಬಿಟ್ರೆ ಏನಾಗುತ್ತದೋ ಎಲ್ಲ ಅವ್ಯವಸ್ಥೆಯಾಗಿ, ವ್ಯವಸ್ಥೆ ಮಧ್ಯೆನೇ ಸಾಕಷ್ಟು ಅವ್ಯವಸ್ಥೆ ಆಗುತ್ತೆ ಎಷ್ಟೋ ಸಲ. ಅಂಥ ಹೊತ್ತಿರಲ್ಲಿ ವ್ಯವಸ್ಥೆನೇ ಇಲ್ಲದೆ ಹೋದರೆ ತಪ್ಪಾಗುತ್ತೆ. ಅದು ದೊಡ್ಡವ್ರನ್ನ ಗೌರವಿಸಬೇಕು, ಒಂದು ಮಾತಿದೆ, ರೆಸ್ಪೆಕ್ಟ್ ಟು ದಿ ಸುಪೀರಿಯರ್ಸ್. ಅವನೇನೇ ಆಗಿರಲಿ ಗೌರವ ಕೊಡಬೇಕಾದ ಧರ್ಮ ಅದು. ಅದನ್ನು ತೋರ್ಸೋಕ್ಕೋಸ್ಕರನೇ ಕೃಷ್ಣ ಮಾಡ್ತಿರೋದು ಹಾಗೇನೆ, ಭೀಮಸೇನ ಮಾಡ್ತಿರೋದು ಹಾಗೇನೆ, ಕೃಷ್ಣ ನಡ್ಕೊಡೋದು ಮುಂದೆ ಅದೇ ರೀತಿಯೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಭಾರಿ ಎಷ್ಟೇ ದೊಡ್ಡವರು ಪ್ರೂವ್ ಆಗಿದ್ದರೂ ಕೂಡ ಏನು ಮಾಡಿಕೊಡೋದು, ಆ ನೀತಿ ನಿಯಮಗಳನ್ನ ಬಿಡ್ಲಕ್ಕೆ ಹೋಗಬಾರ್ದು. ಒಬ್ಬರು ನೋಡಿ ನೂರಾರು ಜನ ತಪ್ಪು ಮಾಡ್ತಾರೆ. ಅದೇ ಒತ್ತು ಹೇಳಿದ್ದು ಕೃಷ್ಣ, ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತ. ದೊಡ್ಡ ಮೆಸೇಜ್ ಅದು, ಸಮಾಜಕ್ಕೆ ಮೆಸೇಜ್ ಅದು. ಆದರೆ ಯಾರಿಗೋ, ನಮಗೆಲ್ಲ ಯಾರಿಗೋ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಪ್ರತಿಯೊಬ್ಬರಿಗೂ ಅಪ್ಲೈ ಆಗೋ ನಿಯಮ. ಹಾಂ, ಅಲ್ಲ, ಎರಡು ಪಾಯಿಂಟ್. ಮೊದಲನೇದಾಗಿ ಯಾವಾಗಲೂ ಕೂಡ ನಡಿಬೇಕಾದ್ರೆ ಅರ್ಜುನ ಹೇಳ್ತಾನೆ, ಕಥಂ ನಜ್ಞೇಯಮಸ್ಮಾಭಿ ಪಾಪಾತಸ್ಮಾನ್ವ. ಇವರೇನೋ ಬುದ್ಧಿ ಇಲ್ಲ ನಡ್ಕೋತಾರೆ, ನಾವಾಗ ನಡ್ಕೊಳಕ್ಕಾಗತ್ತಾ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಜನ ಏನೋ ತಪ್ಪು ನಡೆದಾಗ ಅದು ತಿಳಿದು ಅವನು ಫಸ್ಟ್ ಕೇಳ್ತಾರೆ, ಇವ್ರನ್ನ ಕೇಳಲ್ಲ. ಇಷ್ಟು ದೊಡ್ಡವರಾಗಿ ಹೀಗಿದ್ರಲ್ಲ, ನಿಮ್ಮ ಎದುರು ಹೀಗಾಯ್ತಲ್ಲ, ಏನು ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ಅದು ಹೇಗೆ ಆನ್ಸರಬಲ್. ಅದು ಧರ್ಮದ ಕಮಿಟ್ಮೆಂಟ್ ಇದ್ದವರಿಗೆ ಜವಾಬ್ದಾರಿ ಬರುತ್ತೆ. ಆ ದೃಷ್ಟಿಯಿಂದ ಆಚಾರ್ಯ ಇದೆಲ್ಲ ಸಮರ್ಥನೆ ಮಾಡ್ತಾ ಹೋಗ್ಬೇಕು. ಈಗ ಹೋಗಿಲ್ಲ ಅದನ್ನು ಮಾಡಿ ಬಿಡಿ ಹೋಗಿ ಅಂತ ಮುದೋಯ್ತಿತ್ತ ಅನ್ನಲಿಲ್ಲ ಹಾಗೆಲ್ಲ ಕೂಡ. ಯಾಕೆ ಧರ್ಮ ಮಾಡಿದರೂ ಕೂಡ ಧರ್ಮ ಅಂತ ರುಜುವಾತಿದೆ. ಈಗ ಪ್ರಶ್ನೆಗೆ ಉತ್ತರ ಗೊತ್ತಿದ್ದ ಮಾತ್ರಕ್ಕೆ ನೀವು ಪಾಸಾಗೋದಿಲ್ಲ, ಬರಿಬೇಕದಲ್ಲ. ನಮಗೆಲ್ಲ ಗೊತ್ತಿದೆ, ಪುಸ್ತಕದಲ್ಲಿ ಎಲ್ಲ ಇದ್ದಾರೆ, ಎಲ್ಲ ಗೊತ್ತಿದೆ, ಬರ್ಸೋಣ ಅಂದ್ಕೊಂಡ್ರೆ ಆಗೋದು, ಬರೋದು ತೋರಿಸ್ಬೇಕದು, ಅದು ಸಾಕ್ಷಿ ಆಗಬೇಕದು. ಉಳಿದವನು ಹಾಗೆ ಹೇಳ್ತಾರೆ. ಹಾಗಿದ್ರೆ ಇವನು ಸರಿಯಲ್ಲ, ಕರೆಕ್ಟೇ, ಬಟ್ ಉಳಿದ ದುರುಪಯೋಗ ತಗೋತಾರೆ ಮಾತನ್ನು. ಅವನಿಗೆ ಯಾಕೆ ಒಪ್ಕೊಂಡಿರಿ, ನಾನು ಒಪ್ಕೊಂಡಿ ನೀವು ಅಂತ ಕೇಳ್ತಾರೆ. ಅದಕ್ಕೇನು ಮಾಡಬೇಕಾಗ ಒಂದು ಪ್ರೊಸೀಜರ್ ಫಾಲೋ ಮಾಡಲೇಬೇಕಾಗುತ್ತೆ. ಅಕಸ್ಮಾತ್ ತಪ್ಪರದ ಬುದ್ಧಿವಂತನಾದವನು ಮಾರ್ಕ್ಸ್ ಕಡಿಮೆ ಕೊಡಲೇಬೇಕಾಗುತ್ತೆ ಕೂಡ. ನಮಗೆ ಅವನು ಗೊತ್ತಿದೆ ಅಂಥೇಳಿ. ಆದರೆ ಅವ್ನು ರೂಲ್ಸ್ ಪ್ರಕಾರ ಸರಿಯಾಗಿ ಬರೆದಿಲ್ಲ ಅಂದರೆ ಕಡಿಮೆ ಕೊಡಲೇಬೇಕಾಗ. ಕೆಲಸ ಫೇಲು ಮಾಡಬೇಕು ತಪ್ಪು ಹೇಳಿದರೆ. ಅದು ವ್ಯವಸ್ಥೆ. ಅದನ್ನೆಲ್ಲ ಬಿಟ್ಟು ನಾವು ಏನೋ ರೂಲ್ಸನ್ನು ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟ್ರೆ ಅರ್ಥನೇ ಇರೋದಿಲ್ಲ ಅದರೊಳಗೆ. ಅದೇ ಹೇಳ್ತಿರೋದು, ನಿಮಗೆ ಗೊತ್ತಾಗಬಾರದು ಅಂತ ಕೇಳ್ತಾರೆ. ಯಾವಾಗಲೂ ಅಷ್ಟೇ ಧರ್ಮಿಷ್ಠ ಮೇಲೆ ಜವಾಬ್ದಾರಿ ಇರೋದು. ಉಳಿದವರು ಹೇಗೋ ಬಿಟ್ಟವ್ರು ನೋನವರು, ನಾವು ಹೇಗೋ ಧರ್ಮ ಬಿಟ್ಟವರು. ಕೆಲವ್ರು ಹೇಳ್ತಾರೆ ನಾವೆಲ್ಲ ಬಿಟ್ಟವ್ರು ನಾವು, ಗೊತ್ತಾಯ್ತಾ, ನಾವು ಯಾರು ಬಂದರೂ ಬಯಸ್ಕೊತೀವಿ, ನಿಮ್ಗೆ ಹಾಗಾಗಬಾರ್ದು ಅಂತ ಹೇಳ್ತಾರೆ ಪಾಪ. ಅಂದರೆ ಅವ್ರಿಗೆ ಕನ್ಸರ್ನ್ ಇದೆ ಅವತ್ತು ಆ ಮಾತಿನಲ್ಲಿ, ನಿಮ್ಮ ಹೆಸರು ಕೆಡಬಾರ್ದು ಅಂತ ಮಾತಾಡ್ತಿರ್ತಾರೆ. ಆ ದೃಷ್ಟಿಯಲ್ಲಿ ಜವಾಬ್ದಾರಿ ಇರೋರಿಗೇ ಹೆಚ್ಚಿಡಬೇಕಾದ್ದು, ಹಾಗೆ ನಡ್ಕೋಬೇಕಾದ್ದು. ಹಾಗೆ ಅವರೇನೆ ಕ್ರೋಧ ಮಗ್ರೆ ಅವರಿರೋದೇ ತಾವು ನಡ್ಕೋಬೇಕು, ಉಳಿದವ್ರು ಮಾರ್ಗದರ್ಶನ ಮಾಡಬೇಕು ಅಂತ ಇರೋದಲ್ಲಿ. ಅದಕ್ಕೆ ಲೋಕಸಂಗ್ರಹ ಅಂತ ಕರೆದು. ಮಾರ್ಗದರ್ಶನಕ್ಕೆ ಏನಂತ ಹೆಸರು, ಅದಕ್ಕೆ ಲೋಕಾಹ ಸಂಗೃಹ್ಯಂತೆ ಅನೇನ. ಲೋಕಗಳಿಗೆಲ್ಲ ಅದು ಮಾರ್ಗದರ್ಶನ ಆಗಬೇಕು. ದೊಡ್ಡವರು ಅವ್ರ ಸಾಧನೆ ಆಗೋದ್ರ ಜೊತೆಗೆ ಉಳಿದವ್ರ ಸಾಧನೆ ಮಾಡಿಸ್ಬೇಕು, ದೊಡ್ಡ ಜವಾಬ್ದಾರಿ ಅದು. ಅದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿ ಹಂತಕ್ಕೂ ಒಂದು ಮಟ್ಟಿಗೆ ದೊಡ್ಡವನಾಗಿರ್ತಾನೋ. ಬರೀ 4 ಜನ ಇದ್ದರೆ ವಯಸ್ಸಿನಲ್ಲಿ ದೊಡ್ಡವನಿದ್ದಾನೆ ಒಂದೀಗ, ಅವ್ನಿಗೆ ಅಷ್ಟು ಮಟ್ಟಿಗೆ ಜವಾಬ್ದಾರಿ ಇದ್ದೇ ಇದೆ ಈಗ, ಗೊತ್ತಾಯ್ತು. ಅದು ನಡೆಸ್ಕೋಬೇಕು ಅವನು. ನಾವೇನು ಸ್ವಾಮಿಗಳೆಲ್ಲ ಪದ್ಧತಿರೆಲ್ಲ ಏನು ನಮಗೇನು ಸಂಬಂಧ ಅಂತ ನಡ್ಕೊಳಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಹಿರಿತನ ಒಂದು ಸ್ಟೇಜಲ್ಲಿ ಇದ್ದೇ ಇರುತ್ತೆ. ಅದನ್ನು ಅವ್ರು ಉಳಿಸ್ಕೊಂಡು ಸಾಧನೆಗೂ ಮಾಡ್ಕೋಬೇಕು, ಉಳಿದವ್ರು ಮಾಡಿಸ್ಲಿಕ್ಕೂ ಉಪಯೋಗ ಮಾಡ್ಕೋಬೇಕು. ಇತ್ಯುಕ್ತ ತಾಂ ಪುನಃ ಪ್ರಾಹ. ಇಷ್ಟು ಹೇಳಿ ಮೊದಲು ಹೇಳಿದ್ದು, ಮೊದಲೇ ಉತ್ತರ ಏನು ಗೊತ್ತಾ ಕೊಟ್ಟಿದ್ದು, ಪ್ರಾಹ ನ ಪ್ರಾಣ ಸಂದೇಹೇ ಪಾಪಂ ಸ್ಯಾತ್ ಪಾಪಿನೋವಧೇ. ಫಸ್ಟ್ ಆನ್ಸರ್ ಇದು, ಮುಖ್ಯ ಉತ್ತರ ಅಲ್ಲ ಇದು. ಅದಕ್ಕೆ ಅಗ್ರೇ ಶಮಯಿತು ಅಷ್ಟೇ, ಸ್ವಲ್ಪ ಉತ್ತರ ಕೊಡೋಕ್ಕೋಸ್ಕರ. ಏನದು ಅಮ್ಮ, ಪ್ರಾಣ ಸಂದೇಹೇ, ಪ್ರಾಣಾಪಾಯ ಒದಗಿದಾಗ ಅದು ಪಾಪಿನಃ ವಧೆ ಪಾಪಂನ, ಪಾಪಿಗಳನ್ನು ಕೊಂದಾಗ ಪಾಪ ಬರೋದಿಲ್ಲ. ಇದು ಮೊದಲನೇ ಉತ್ತರ. ಇದು ಪ್ರಾಣ ಸಂದೇಹ ಬಂದಾಗ, ಅದು ಪಾಪಿಗಳ ಜೊತೆಗೆ ಒದಗಿದಾಗ ಅವನು ಕೊಲ್ಲೋದ್ರಲ್ಲಿ ಯಾವ ತಪ್ಪೂ ಇಲ್ಲ, ಅದಕ್ಕೆ ಹಾಗೆ ಮಾಡಿದೆ. ಫಸ್ಟ್ ಉತ್ತರ ಇದು. ಆಮೇಲೆ ನಿಧಾನ ಸ್ವಲ್ಪ ಏನಾಗ್ತಾರಾಗ ಕೂಲಾಗ್ತಾರೆ. ಆಗ ನಿಧಾನ ಹೇಳ್ತಾ ಹೋದಾಗ ಅರ್ಥ ಆಗುತ್ತೆ. ಕೆಲವು ವಿಷಯ ನಮಗೆ ಗೊತ್ತವ್ರು ತಕ್ಷಣ ಅರ್ಥ ಆಗೋದಿಲ್ಲ ಅಂಥೇಳಿ ಅವಾಗೇನು ಮಾಡಬೇಕು, ಕೆಲವೊಮ್ಮೆ ದೊಡ್ಡವರಿಗೆ ಅರ್ಥ ಆಗಲ್ಲ ಕೆಲವು ವಿಷಯ, ಯಾಕೆ ಹಿಂದೆ ಮುಂದೆ ಗೊತ್ತಿರಲ್ಲ ಅವರಿಗೆ. ಚಿಕ್ಕವರಿಗೆ ಗೊತ್ತಾಗೋ ಚಾನ್ಸು ಇರೋದಿಲ್ಲ. ಅಥವಾ ನಿಧಾನವಾಗಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಇತ್ಯುಕ್ತ ತಾಂ ಪುನಃ ಪ್ರಾಹ ಪ್ರತಿಜ್ಞಾ ಹಾನಿಮಂತರ. ಈಗ ಹೇಳ್ತಾರೆ, ನಾನು ನಿಜವಾಗಲೂ ಕೂಡ ಭೀಮಸೇನಿಗೆ ಪ್ರಾಣಾಪಾಯ ಇಲ್ಲ. ಪ್ರಾಣದೇವರಿಗೆ ಇದ್ರೇಣ್ಯಾರಿಗಿರಬೇಕಾಗಿದೆ, ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಣಾಪಾಯ ಇಲ್ಲ. ಪಟ್ಟಾಗ ಸಮಾಜರಂತೆ ಉತ್ತರ ಕೊಟ್ಟು ನಿಜವಾದ ಉತ್ತರ ಆಮೇಲೆ ಕೊಡ್ತಾರೆ. ಇತ್ಯುಕ್ತ ತಾಂ ಪುನಃ ಪ್ರಾಹ ಪ್ರತಿಜ್ಞಾ ಹಾನಿಂ ಅಂತರ.
ನಮೇ ಅಸ್ತಿ ಪ್ರಾಣಸಂದೇಹ ಇತಿ ಜಾನನ್ ಋಕೋದರಃ. ಪ್ರತಿಜ್ಞಾ ಹಾನಿನೇ ಹೊರತು ಪ್ರಾಣ ಸಂದೇಹ ಅಲ್ಲ. ಆ ರೀತಿ ಅಧರ್ಮದಿಂದನೇ ಎರಡು ತೊಡೆಗಳು ಕೊಲ್ಲದೆ ಹೋಗಿದ್ದರೆ ಪ್ರತಿಜ್ಞಾ ಹೋಗ್ತಾ ಇತ್ತು. ಅದು ಹೋಗಬಾರದು, ಅದು ಮುಖ್ಯವಾದ ಕಾರಣ. ಗೊತ್ತಾಯ್ತಾ? ಇಲ್ಲಿ ಮೊದಲಿಗೆ ಹೇಳಿದ್ದೇನು ಪ್ರಾಣ ಸಂದೇಹ, ಆಮೇಲೆ ಹೇಳ್ತಾರೆ ಗೊತ್ತಿಲ್ಲ ನಿನಗೆ ಆಮೇಲೆ ಹೇಳ್ತಾರೆ. ಗೊತ್ತಾಯ್ತಾ? ಇದು ಮುಖ್ಯ. ಇದು ಅದು ದೊಡ್ಡವ್ರ ಜೊತೆಗೆ ಹೇಗೆ ಡೀಸೆಂಟಾಗಿ ನಡ್ಕೋಬೇಕು, ವಿಷಯ ಪ್ರತಿಪಾದನೆ ಮಾಡಬೇಕು ಎಂಬುದು ಕೂಡ ದೊಡ್ಡ ಕಲೆ. ಅದು ಸತ್ಯ ಇದ್ದು ಮಾತ್ರಕ್ಕೇನೆ ಹೊರಟಾಗಿ ಹೇಳಿದರೆ ಸತ್ಯ ಆಗೋದಿಲ್ಲ. ಅದು ಹೇಗೆ ಹೇಳಬೇಕಾದ್ರೆ ಹೇಳೋ ರೀತಿಯಲ್ಲೇ ಹೇಳಬೇಕು. ಅದು ತುಂಬ ದೊಡ್ಡ ಅಂಶ. ಯಥಾ ಪ್ರತಿಜ್ಞಂ ನಮೇ ಅಸ್ತಿ ಪ್ರಾಣಸಂದೇಹ ಇತಿ ಜಾನನ್ ವೃಕೋದರಃ ಯಥಾ ಪ್ರತಿಜ್ಞಂ ಭ್ರಾತೃವ್ಯಾನ್ ರಣೇ ಮಮ ನಿಜಘೃಷಃ. ಈಗ ಹೇಳಿದರೆ ಮುಖ್ಯವಾದ ಉತ್ತರ ಇದು. ಯಥಾ ಪ್ರತಿಜ್ಞಂ, ಪ್ರತಿಜ್ಞೆಗೆ ತಕ್ಕಂತೆ ನಾನು ಭ್ರಾತೃನ್, ಆ ಭ್ರಾತೃವ್ಯಾನ್ ಅವ್ರೇನಾಗಿರ್ಬೋದು, ಚಿಕ್ಕವರು ಕಜಿನ್ಸ್. ಅದು ಭ್ರಾತೃವ್ಯಾನ್, ಭ್ರಾತೃ ಕಜಿನ್. ಅವನು ನಮ್ಮ ಚಿಕ್ಕ ಇದಾಗಿದ್ದರೂ ಕೂಡ, ಈ ಅರ್ಥದಲ್ಲಿ ಸೋದರರಾಗಿದ್ದರೂ ಕೂಡ, ರಣೇ ಮಮ ನಿಜಘೃಷಃ ಕ್ವ ಅಧರ್ಮ, ನಾನು ಕೊಂದಿದ್ದೇನೆ, ಎಂತ ಅಧರ್ಮ ಇದೆ ಅದರೊಳಗೆ? ಯಾತಕ್ಕೆ? ಪ್ರತಿಜ್ಞೆ ಮಾಡಿದ್ದ ಹಾಗೆ. ಪ್ರತಿಜ್ಞೆ ಯಾತಕ್ಕೆ ಮಾಡಿದೆ ಅಂತ ಕೇಳಾಗಿಲ್ಲ. ನೀವೇ ನೋಡಿ ಕೂತ್ಕೊಂಡು ನೋಡ್ತಾ ಇದ್ದೀರಿ. ಆದ್ದರಿಂದ ನಡೆದೋಗಿದೆ. ಇದನ್ನೆಲ್ಲ ಬಿಟ್ಟುಬಿಡ್ತಾರೆ, ವಿಮರ್ಶೆ ಮಾಡೋರೆಲ್ಲ ಭಾಗ ಬಿಟ್ಟುಬಿಡ್ತಾರೆ. ಹೊಡೆದಿದ್ದು ತಪ್ಪು. ಅದು ಏನು, ಯಾರು ಹೊಡೆದಿದ್ದು, ಯಾವಾಗ, ಅವ್ರು ಏನು ಮಾಡಿದ್ದೆ ಎಲ್ಲ ಕೇಳಬೇಕೋ ಬೇಡ? ಕೇಳೋದೇ ಇಲ್ಲ. ಎಲ್ಲರಿಗೂ ಗೊತ್ತಿರೋದು, ಎಲ್ಲ ಜಗತ್ತಿಗೆ ಗೊತ್ತಿರೋ ವಿಷಯ. ಅದು ಹೈಲೈಟ್ ಮಾಡ್ದೇನೆ ಬರೀ ತೊಡೆಗೊಡಿಬಾರ್ದು. ಏನು ಅರ್ಥ? ಅದಕ್ಕೆ ತೊಡೆ ತೋರಿಸ್ಬಾರ್ದು ಒಬ್ಬದು ಯಾಕೆ ಹೇಳಲಿಲ್ಲ? ಹಾಗಿದ್ರೆ ತೊಡೆ ತೋರಿಸ್ಬಾರ್ದು ಒಬ್ಬ ನಿಮ್ಮ ಮೀರಿದ ಮೇಲೆ ತೊಡೆ ಹೊಡೆಯುವ ನಿಮ್ಮ ಮೇಲೆ ಉಳ್ಕೊಡುತ್ತೆ. ಈಗ ಯಾರಿಗೆ ಆ ಕೆಟ್ಟ ಪ್ರತಿಜ್ಞೆ ಅದು ಅರ್ಥಾತ್ ಸಂಬಂಧ ಇಲ್ಲ. ಇಲ್ಲಿರೋದು ಏನೀಗ, ಒಬ್ಬ ದುಷ್ಟನ್ನು ಕೊಲ್ಲಬೇಕಾದ್ರೆ ಯಾರು ಮಾಡಬೇಕಾದ್ರೆ ಪ್ರತಿಜ್ಞೆ ಅದು. ಅರ್ಥ ಆಯ್ತಾ? ಈಗ ಓದ್ ತೊಗೊಳ್ಳೋದೇ ಹಾಗೆ. ಅವಳು ಯಾರೇ ಮಿನಿಸ್ಟರ್ ಆಗಿಲ್ಲ ತೊಗೋಬೇಕಾದ್ರೆ ಸದ್ಯದ ಸಂರಕ್ಷಣೆ, ದುಷ್ಟ ವಿನಾಶ ಆಗಬೇಕು ಎಂಬುದು ಉದ್ದೇಶ ಮುಖ್ಯ. ಅದು ಶಾಸ್ತ್ರೀಯವಾದ ಅದು ಹಾಗಲ್ಲ. ಅದಕ್ಕೆ ಹೇಳಿ ಅಲ್ಲಿದ್ದಾಗಲೇ ಕಲ್ಯಾವೇಶ ಅಂತ ಹೇಳಿಬಿಟ್ಟಿದ್ದಾರೆ. ಅರ್ಥ ಪ್ರತಿಜ್ಞೆ ಏಕಾದಶಿ ಉಪವಾಸ ಮಾಡಬೇಡ, ದೊಡ್ಡವ್ರು ಹೇಳಿದ್ರೆ ನಾನು ಕೇಳ್ತೇನೆ, ಏನರ್ಥ ಅದಕ್ಕೆ? ದೊಡ್ಡವ್ರಿಗೆ ಮಾತು ಕೊಟ್ಟಿದ್ದೆ. ಎಷ್ಟೋ ವಾದವ್ರು ಇವತ್ತೂ ಇದ್ದಾರಂಥವ್ರು. ದೊಡ್ಡವ್ರಿಗೆ ಮಾತು ಕೊಟ್ಬಿಟ್ಟಿದ್ದೆ, ನಾನು ನಡೆಸ್ತೇನೆ. ಆ ಮಾತೇ ಕೊಡಬಾರ್ದು. ಅದು ಹಾಗೆ ದಶರಥ ಕೊಟ್ಟು ಮಾತು ನಡೆಸಿದ್ದು ಕೊಡ್ಲಿಕ್ಕೆ ಆತ ಯಾರು? ಅವರೇ ಕೇಳ್ತಾರೆ, ನಿನಗೆ ಸಂಬಂಧ ಏನು, ನಿಂದೇನಪ್ಪ ನಿಯಮ ಏನೀಗ? ನೀನು ಇಕ್ಷ್ವಾಕು ವಂಶದವನು. ಇಕ್ಷ್ವಾಕೂಣಾಂ ಸರ್ವೇಷಾಂ ಜ್ಯೇಷ್ಠೋ ರಾಜ ಭವಿಷ್ಯತಿ. ನೀವೇ ಇದೆ ಒಂದು, ಅದು ಏನು ಟ್ರೆಡಿಷನ್ ಅದು. ಇವತ್ತು ಸೀನಿಯರ್ ಆಗಬೇಕು ಅಂತಿಲ್ವ? ಇವತ್ತು ಸೀನಿಯರ್ ಆಗಬೇಕು, ಸಾಮಾನ್ಯವಾಗಿದೆ. ಯಾರಾಗಬೇಕು? ರಿಟೈರ್ ಆದ ತಕ್ಷಣ ಯಾರು ಬರಬೇಕು ಆ ಪ್ಲೇಸ್ಗೆ? ಸೀನಿಯರ್ ಬರಬೇಕು. ಇವತ್ತಿಗೂ ಆ ನಿಯಮ ಇದ್ದೇ ಇದೆ. ಇವತ್ತಿಗೂ ಆ ನಿಯಮ ಇದೆ. ಎಷ್ಟೇ ರಿಸರ್ವೇಷನ್ ಏನೇ ಇದ್ದರೂ ಕೂಡ ಒಂದು ಸ್ಟೇಜಲ್ಲಿ ಅದು ವರ್ಕೌಟ್ ಆಗುತ್ತೆ. ಅಂಥ ಹೊತ್ತಿನಲ್ಲಿ ರಾಜಮನೆತನದಲ್ಲಾಗಿರೋ ಧರ್ಮ ಅದು ಬಿಟ್ಟು ಮಾತು ಕೊಟ್ಟಿದ್ದೀನಿ ಅಂತ ಕೊಡ್ಲಿಕ್ಕೆ, ಮಾತು ಕೊಟ್ಟಿದ್ದೀನಿ ಅಂತ ಯಾರು ಹೇಳಾಗಿಲ್ಲ. ಇವತ್ತು ಯಾರು ಹೇಳಬಾರ್ದು. ಅವತ್ತು ಮಾತು ಕೊಟ್ಟಿದ್ದೇನೆ, ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಬಾರ್ದು. ಮಾಡಿಕೊಟ್ಟಿದ್ದೆ ರೂಲ್ಸ್ ಪ್ರಕಾರ ಅಗೇನೆಸ್ಟ್ ಕೊಟ್ಟರೆ ಇನ್ವ್ಯಾಲಿಡ್ ಅದು. ಒಟ್ಟು ಹೇಗೆ ಯಾರು ಕೇಳಿಕೊಟ್ಟು ಅಂತಾರಲ್ಲ ಹಾಗೆ. ಅದನ್ನೆಲ್ಲ ಕೊಡೋಕ್ಕೆ ಏನು ಅಧಿಕಾರ ಇದೆ? ಫಸ್ಟು ಮಾತು ಎಷ್ಟು ಕೊಡ್ಬೋದು ನಾವೀಗ? ನಮ್ಮಿಂದ ಏನು ಸಾಧ್ಯ ಇದೆ ಅದನ್ನು ಮತ್ತು ಕೊಡ್ಬೋದಾದನ್ನು ಎರಡನ್ನು ಹೊರತು ಯಾವುದನ್ನೇ ಕೇಳಕ್ಕೆ ಬರೋದಿಲ್ಲ. ಆ ಮಾತಿಗೆ ಅರ್ಥ ಇದೆ. ಅದಕ್ಕೇ ಅವನು ದುರುಪಯೋಗ ಮಾಡಿಕೊಂಡು ಆಯಿತು. ದೋದಲ್ಲಿ ಸೋತೇ ಇಲ್ಲ ಅಂತ ತಿಳ್ಕೊಂಡು ಸೋತಿದ್ದಾರೆ ತಿಳ್ಕೊಂಡು ಹೋಗಲಿ. ಸೋತರು ಹಾಗೆ ಮಾಡಬೇಕು ಅಂತ ಒತ್ತಡ ಮಾಡೋ ನಿಯಮ ಇದೆ. ಹಾಗಿದ್ದರೆ ತಪ್ಪಲ್ಲಿ ಒಂದಕ್ಕೊಂದು ಸೀರಿಯಸ್ ಅದು. ಆ್ಯಕ್ಚುಲಿ ಸೋತಿಲ್ಲ, ಮೊದಲು ಅಧರ್ಮ ಅದು ನೆಕ್ಸ್ಟ್ ಸ್ಟೆಪ್ ಅದು. ಅದಕ್ಕೆ ಅಂಗೀಕಾರವಾದ ಅಂತ ಕರೀತಾರೆ. ಆಯ್ತಪ್ಪ ನಿಂದೆ ಸರಿ ಅಂತ ಇಟ್ಕೊಂಡ್ರು ಹೀಗೆ ಮಾಡಿ ಸರಿನಾ ಅಂತ ಕೇಳ್ತಾರಲ್ಲ ಹಾಗೆ. ಅವ್ರು ಹೊಡೆದಿರ್ಬೋದು, ಆಯ್ತು ಹೊಡೆದಿದ್ದಾರೆ ಅಂತ ಅವರು ಹೊಡಿತೀನಿ ಅಂತ ಹೇಳಿದ್ರೆ ಹೊಡೆದು ಬಿಟ್ಟಿಯಾ? ಅವ್ರು ಕೈ ಹೊಡೆದ್ರೆ ತಲೆ ಹೊಡಿತೀಯಾ? ಮುಂದೆ ಕೇಳೋದಿಲ್ಲ ಹಾಗೆ. ನಮೇ ಅಸ್ತಿ ಪ್ರಾಣಸಂದೇಹ ಇತಿ ಜಾನನ್ ಋಕೋತರಃ ಯಥಾ ಪ್ರತಿಜ್ಞಂ ಭ್ರಾತೃವ್ಯಾನ್ ರಣೇ ಮಮ ನಿಜಘೃಷಃ ಕ್ವಾ ಧರ್ಮ ಛತ್ರಜಾತೇಸ್ತು ತದ್ಧಾನೋ ಜೀವನಂ ನಹಿ. ಆ ಛತ್ರಜಾತಿ ಅಂತ ಯಾತು ಗೊತ್ತು ಹೇಳ್ತಾರೆ ಅಂದರೆ ಪೊಲೀಸ್ ಹೊಡೆಯೋದು ಅಂತಾರಲ್ಲ ಹಾಗೆ. ಪೊಲೀಸ್ ಹೊಡೆಯೋದು ಬೇರೆ, ನಾವು ಸಿಟಿಜನ್ ಹೊಡೆಯೋದು ಬೇರೆ. ಸಿಟಿಜನ್ ಹೊಡೆಯೋದಕ್ಕೆ ರೈಟ್ ಇಲ್ಲ, ಪೊಲೀಸರ ರೈಟ್ ಇದೆ. ಯಾತಕ್ಕೆ? ಅಪರಾಧ ಹಿಡಿಯೋದೇ ಅವ್ರ ಕೆಲಸ. ಅಪರಾಧ ಪತ್ತೆ ಹಚ್ಚೋದು, ಅಪರಾಧ ಕಾರಣ ಎಲ್ಲ ಅವ್ರ ಕೆಲಸ. ನಾವು ಹೊಡೆದು ಇನ್ನೊಬ್ರು ಬಾಯಿ ಬಿಡಿಸ್ಲಿಕ್ಕೆ ಹೋಗಬಾರ್ದು. ಅವರು ಬಿಡಿಸ್ತಾರೆ, ಕೆಲಸ ಅವ್ರು ಮಾಡ್ತಾರೆ. ಇರೋದೇ ಅದು. ಅದಕ್ಕೆ ಧರ್ಮ. ಇವತ್ತು ಪೊಲೀಸ್ ಧರ್ಮ ಅಂತ ಒಪ್ತೀವೋ ಇಲ್ಲ ನಾವೀಗ? ಜಡ್ಜ್ ಧರ್ಮ, ಪೊಲೀಸ್ ಧರ್ಮ ಅಂತ ಹೇಗೆ ಹೇಳ್ತೇವೆ ಹಾಗೆ ಇವ್ರ ಧರ್ಮ ಇದೆ. ಇವತ್ತು ದೊಡ್ಡ ಅಧಿಕಾರಿ ಹೋಗ್ತಿದ್ದಾನೆ, ಹಿಡಿದವನು ಕಾನ್ಸ್ಟೇಬಲ್ಲು ಕೈ ಹಿಡಿದು ಟ್ರಾಫಿಕ್ ರೂಲ್ಸ್ ಕಂಟ್ರೋಲ್ ಮಾಡೋನು. ನನ್ಕೊಂಡು ನೀನು ಯಾರು ಅಂತ ಕೇಳಬಾರದು. ಯಾಕೆ? ನೇಮಿಸಿದ್ದು ಇವರೇ. ಆದ್ದರಿಂದ ಯಾರು ಮಾತು ಒಬ್ಬೆ ಮಾಡಿದೆ ಲೆಕ್ಕ ಅವರೀಗ? ತಮ್ಮ ಮಾತ ನೀವು. ಅದಕ್ಕೆ ದೇವರು ಏನು ಮಾಡಿ ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ಯಾರ್ದೋ ಮಾತಲ್ಲ, ತಂದೆ ಮಾತದು. ಇದು ಅರ್ಥ ಮಾಡಿಕೊಂಡ್ರೆ ಕೆಳಗಿನ ಮಾತು ಕೇಳಬಾರ್ದು, ಅವರೆಲ್ಲ ನಡೆಯೋದಿಲ್ಲ, ತಪ್ಪದು. ಕೆಳಗಿನ ಒಂದು ಪ್ರಶ್ನೆ ಬರೋದಿಲ್ಲ ಅಲ್ಲಿ. ನಮೇ ಅಸ್ತಿ ಪ್ರಾಣಸಂದೇಹ
ಅದಕ್ಕೆ ಒತ್ತಿ ಹೇಳ್ತಾರೆ ಕ್ಷತ್ರ ಜಾತೇಸ್ತು, ನಾವು ಕ್ಷತ್ರಿಯರು ನಾವು. ತದ್ಧಾನೋ ಜೀವನಂ ನಹಿ, ಅದನ್ನು ಬಿಟ್ಟರೆ ನಾವೀಗ ಪ್ರತಿಜ್ಞಾ ಶಬ್ದಕ್ಕೆ ಎರಡು ಅರ್ಥ. ಒಂದು ಕ್ಷತ್ರಿಯನಾಗೆ ಒಂದು ಏನು ಪೊಲೀಸ್ ತೊಗೋಬೇಕಾಗಿಲ್ಲ, ಏನಂತ ರಕ್ಷಣೆ ಮಾಡ್ತೀನಿ ಅಂತ. ಪೋಸ್ಟ್ ಇರೋದೇ ಹಾಗೆ, ಏನು ಹೇಳೋಕ್ಕೋ ಲೆಕ್ಚರ್ ಮಾಡಲ್ಲ ಅಂದರೆ ಪೋಸ್ಟ್ ಇರೋದೇ ಅದಕ್ಕೆ, ನೀವು ಕೊಟ್ಟಿರೋದೇ ಅದಕ್ಕೋಸ್ಕರ. ಅದಕ್ಕೇನು ಎರ್ಸಿಲ್ಲ, ನಾನು ರಕ್ಷಣೆ ಮಾಡ್ತೀನಿ ಅಂತ ತೊಗೋಬೇಕಾಗಿಲ್ಲ. ಮತ್ತೆ ಅದೇ ರೀತಿ ಕ್ಷತ್ರಿಯ ಆಗ್ತಿರ್ಲಿಕ್ಕೆ ಏನು ಕಮಿಟ್ಮೆಂಟ್ ಬಂತು ಅವನಿಗೀಗ, ಉಳಿದ ರಕ್ಷಣೆ ಮಾಡಲೇಬೇಕು. ಬದ್ಧತೆ ಇದೆ, ಬದ್ಧತೆ ಅಂತ ಹೇಳಿ ಬದ್ಧತೆ ಬಂದಿದೆ. ಆ ಬದ್ಧತೆ ಕಳ್ಕೊಂಡ್ರೆ ಜೀವನಂ ನಹಿ, ಜೀವನ ಇರಬಾರ್ದು, ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆಗ್ತಾನೆ ಅಂತ ಅರ್ಥ. ಇಲ್ಲಿ ಬದುಕಲೇಬಾರ್ದು. ಕ್ಷತ್ರಿಯ ಜಾತಿ ಜನ್ಮ ಕಟ್ಟಿದ್ದಾದ್ದರಿಂದ ಜೀವ ಕಳ್ಕೋಬೇಕು. ಇದು ಕೆಲಸಕ್ಕೆ ಕಟ್ಟಿದ್ದಾದ್ದರಿಂದ ರಿಸೈನ್ ಮಾಡಬೇಕು. ಕೆಲಸ ಸಂಬಂಧಪಟ್ಟರೆ ಕೆಲಸ ಬಿಟ್ಟರೆ ಬೋಧೋಯ್ತು. ಆದರೆ ಜೀವನಕ್ಕೆ ಸಂಬಂಧಪಟ್ಟಿದ್ದೇನ ಕೆಲಸ ಬಿಟ್ಟು ಸಹ ಜೀವನನೇ ಬಿಡಬೇಕಾಗತ್ತೆ. ಇಲ್ಲಿ ಯಾವ ತಪ್ಪಿಗೆ ಎಷ್ಟು ಶಿಕ್ಷೆ ನೋಡ್ತಾರೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವನಂ ನಹಿ ಪಾಪಾನ ಶುದ್ಧ ಧರ್ಮೇಣ ಹಂತವ್ಯ. ಇದು ನೆಕ್ಸ್ಟ್ ಒಂದೊಂದೇ ಪಾಯಿಂಟ್. ಈಗ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್. ಪ್ರತಿಜ್ಞೆ ಮಾಡಿದ್ದೇನೆ, ಹೊಡೆದಿದ್ದೇನೆ. ಅದು ಕ್ಷತ್ರಿಯನಾಗಿ ಮಾಡಿದ್ದೇನೆ ಪ್ರತಿಜ್ಞೆ. ಯಾರೋ ನಾವ್ಯಾರು ಪ್ರತಿಜ್ಞೆ ಮಾಡೋಂಗಿಲ್ಲ, ನಾವು ಹೊಡೆದು ಬಿಡ್ತೇವೆ, ನಾವು ಪ್ರತಿಜ್ಞೆ ಮಾಡಬಾರ್ದು, ಮಾಡಿ ಹೋಗಾರಿಯೋ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಎನ್ಕೌಂಟ್ರ್ ಮಾಡಿದ್ವಿ. ಎನ್ಕೌಂಟ್ರ್ ಅವ್ರು ಮಾಡಿ, ನಾವು ಎನ್ಕೌಂಟ್ರ್ ಮಾಡಿದ್ರೆ ಮರ್ಡರೇ ಆಗೋದು. ಅದು ನಾವು ಎನ್ಕೌಂಟ್ರ್ ಮಾಡೋಂಗಿಲ್ಲ. ಯಾರಿಗೂ ಎನ್ಕೌಂಟ್ರ್ ಮಾಡ್ಬೇಕನ್ನ ಸಂಬಂಧಪಟ್ಟವ್ರು ಮಾಡೋ ಅಧಿಕಾರ ಇದೆಯೋ ಯಾರ್ಯಾರು ಮಾಡೋಂಗಿಲ್ಲ, ಕ್ಷತ್ರಿಯನಿಗಿದೆ. ಇನ್ನೊಂದು ಥರ್ಡ್ ಪಾಯಿಂಟಿಗೆ, ಪಾಪಾನ ಶುದ್ಧ ಧರ್ಮೇಣ ಹಂತವ್ಯ ಇತಿ ಚ ಶ್ರುತಿ. ಪಾಪಿಗಳನ್ನು ಎಂದು ಶುದ್ಧ ಧರ್ಮದಲ್ಲಿ ಕೊಲ್ಲಬಾರ್ದು, ಬಹಳ ಮುಖ್ಯ. ಇವತ್ತು ಹಾಗೆ ಮಾಡಿದ ವೀರಪ್ಪನ ಡೆಡ್ಡಾರ ಕರ್ಕೊಬೇನೆ ಅಂತೇಳಿ ಇವಕ್ಕೆ ತಂದ್ರೆ ಸಾಕು, ಯಾಕೆ ಕೊಲ್ತೀವಿ, ಅವ್ರ ಕೈ ಕಟ್ಕೊಟ್ರು ನೀವು ತೊಗೊಂಡು ಯುದ್ಧ ಮಾಡಿತಾನೆ ಅಂತ ಹೇಳಿಲ್ಲ. ಏನು ಹಿಡ್ಕೊಂಬಂದಕ್ಕೆ ಹಾಕಿ ಅಷ್ಟೇ, ಅವ್ನು ಬಾಡಿ ತಂದ್ರೆ ಸಾಕು. ಯಾಕೆ ಪಾಪಾನ ಶುದ್ಧ ಧರ್ಮ, ಅವನು ಅಶುದ್ಧ ವ್ಯಕ್ತಿಗೆ ಶುದ್ಧ ಧರ್ಮ ಏನು ಬಂತು? ಅಶುದ್ಧ ವ್ಯಕ್ತಿನ ಮಡೀಲಿ ಹೊಡಿಬೇಕಾಗಿದೆ. ಮಡಿ ಬೇರೆ ಅದು ಕೇಳೋದಕ್ಕೆ ಸಾಧ್ಯ. ಮಡೀಲಿದ್ದೀರಿ ಅರೆಸ್ಟ್ ಮಾಡಬೇಡಿ ಏನು ಮಾಡ್ತಾರಾಗ? ಮಡೀಲಿ ಅರೆಸ್ಟ್ ಮಾಡೋಂಗಿಲ್ಲ, ಬಾಯಿ ಹೇಳ್ಕೊಡೋದು ಇನ್ನೊಂದು ಅಡಿ ಅಂತ ಕಳ್ಬಿಡುತ್ತೆ, ಜಾಸ್ತಿ ಓದಿತಾರೆ. ಇದು ಬಡಿ ಬೇರೆ ಕೇಳೋದೇನೆ ಅಂತ. ಸೊ ಮಡಿ ಅನ್ನೋದು ಇದಕ್ಕೆ ಎಕ್ಸೆಪ್ಷನ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅರ್ಥ ಆಯ್ತಾ? ಯಾವುದು ಬಂದು ಬಾಂಧವರು ಯಾವ್ಯಾವುದು ಅದಕ್ಕೆ ಅಡ್ಡ ಬರಬಾರ್ದು, ಧರ್ಮನೇ ಬರಬೇಕು. ಅದಕ್ಕೆ ಧರ್ಮ ಅಲ್ಟಿಮೇಟ್. ಕಾನೂನು ಒಂದು ಮಾತು ಹೇಳ್ತಾರೆ, ಕಾನೂನಿಗಿಂತ ಯಾರೋ ದೊಡ್ಡವರಲ್ಲ, ಫಾಲೋ ಮಾಡ್ತಾರೋ ಬಿಡ್ತಾರೋ ಮಾತಂತ ಹೇಳ್ತಾರೋ ಇಲ್ವಾ? ಕಾನೂನಿಗಿಂತ ಯಾರು ಅವ್ರು ಹೇಳಬಾರ್ದು, ಅಂಥವ್ರು ಇಷ್ಟು ಏನು ಹೇಳಬಾರ್ದು, ನಾನು ಪರಿಚಯ ಮಾಡ್ಕೊಳಕ್ಕೆ ಹೋಗಬಾರ್ದು. ತಪ್ಪು ಅಷ್ಟೇ. ನಾನು ಅಂಥವನಾಗಿ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ತಪ್ಪು ಶಿಕ್ಷೆ ಜಾಸ್ತಿ ಕೊಡಬೇಕಾಗ. ಅಂಥವನಾಗಿ ತಪ್ಪು ಮಾಡಿದ್ದೆ ಹಾಗಿದ್ದು. ಇದೇ ಮಾತ್ರ ಸೀತಾದೇವಿ ಕೇಳೋದು. ರಾವಣ ಬಂದು ಹೇಳ್ತಾರೆ, ಯಾರು ಗೊತ್ತಾ, ಯಾರ ಮಗ, ಹಾಗೆ ಎಲ್ಲ ಹೇಳ್ಕೊತಾನೆ. ಇಂಥವ್ರಾಗಿ ಕೆಲಸ ನಾಚಿಕೆ ಆಗಲ್ಲ, ಅದಕ್ಕೆ ಇಂಥವ್ರಿಂತ ಕೆಲಸ ಮಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ವಾ? ಸತ್ತವರ ರಾವಣ ಆ ಥರ. ಅದು ದೊಡ್ಡವರು ಅಂತ ಹೇಳ್ಕೊಳ್ಳೋದಾಗ ಮೈನಸ್ ಪಾಯಿಂಟ್. ಆ್ಯಕ್ಚುಲಿ ಹೇಳಬೇಡ ಅಂತ ಹೇಳಬೇಕು. ಆ್ಯಕ್ಚುಲಿ ಇನ್ನೂ ಮರ್ಯಾದೆ ಹೋಗುತ್ತೆ ಅಂತೇಳಿ ಅದು ಹೇಳ್ಕೊಳ್ಳೋಕೆ ಹೋಗ್ತಾರೆ, ನಾಚಿಕೆ ಇಲ್ಲದೆ. ತಪ್ಪದು. ಯಥಾ ಪ್ರತಿಜ್ಞೆ, ತಮ್ಮ ಯಾವುದೇ ಇದನ್ನು ದುರುಪಯೋಗ ಮಾಡ್ಕೊಂಡಾಗತ್ತೆ. ಅವನು ಬಂದ ಯಾವುದೇ ಪ್ರಶಸ್ತಿ ಇರ್ಬೋದು, ಇದಿರ್ಬೋದು, ಏನೇ ಇರ್ಬೋದು, ಅದು ಯಾವುದನ್ನು ಹೇಳ್ಕೊಬಾರ್ದಾಗ ಅವನು ಹೇಳ್ಕೊಂಡು ದೊಡ್ಡ ಇನ್ನೊಬ್ಬ ಅಪರಾಧಿ ಆಗ್ತಾನೆ. ಅವಕ್ಕೆಲ್ಲ ಅವಮಾನ ಮಾಡಿದ ಪಾಪ ಬರುತ್ತೆ ಅವನು. ಅಷ್ಟೂ ಸ್ಥಾನಕ್ಕೆ ಅಪಚಾರ ಮಾಡಿದಾಗುತ್ತೆ. ಎಲ್ಲಿ ಸೋಟ್ಲಲ್ಲಿ ಕುಡಿತಾ ಕೂತಿರ್ತಾನೆ. ಯಾರೇ ಯಾವ ಆಚಾರ ಬಗ್ಗೆ ಹೋಗುತ್ತಾರೋ ಅಂತ ಕೇಳಿ ಹೇಳ್ಬೇಕು ಅವನಿಗೆ. ಎಂಥ ಆಚಾರ ಬಗ್ಗೆ ನನಗೆ ಗೊತ್ತು, ಅದೇ ಹೇಳ್ತಾ, ಅದೇ ಕಾರಣಕ್ಕೆ ಹೊಡಿತೀವಿ ಅಂತ ಹೇಳ್ತಾನೆ. ಅದು ಧರ್ಮಕ್ಕೆ ಅನ್ಯಾಯ, ಒಬ್ಬರಿಗೆ ಅನ್ಯಾಯ ಅಲ್ಲ, ಧರ್ಮಕ್ಕೆ ಮಾಡೋ ಅನ್ಯಾಯ. ಯಾರಿಗೆ ಇಲ್ಲ, ಧರ್ಮಾಜಿ ಇಲ್ಲ ಆತಗೆ ತಲೆ ಕೂತ್ಬಿಟ್ಟಿದೆ. ಅದೇ ಹೇಳೋದು, ತಲೆಯಲ್ಲಿ ಕೂತಾಗ ಅದು ಪೂರ್ವಗ್ರಹ ಅಂತಾರೆ, ಅದು ಹೋಗೋದಿಲ್ಲ. ಇಲ್ಲ ಆಗಲಿಲ್ಲ. ಇದೆಲ್ಲ ಎದುರಿಗೆ ಇದ್ದಾನೆ, ಮತ್ತೆ ಕೇಳ್ತಾ ಇದ್ದಾರೆ. ಇಷ್ಟಾದರೂ ಇನ್ನೂ ಆಗ್ತಾಯಿಲ್ಲ. ಅದೇ ಹಠ ಹಿಡಿದು ಬಿಟ್ಟಾಗ ಒಂದು ಮನಸ್ಸು ಏನೋ ಕೂತ್ಬಿಟ್ರೆ ಅಷ್ಟು ಸುಲಭ ಹೋಗಲ್ಲ ಅದು. ಪಾಪಾನ ಶುದ್ಧ ಧರ್ಮೇಣ ಹಂತವ್ಯ ಇತಿ. ಇದು ಭಾಳ ಇಂಪಾರ್ಟೆಂಟ್. ಪಾಪಿಗಳನ್ನ ಎಂದು ಶುದ್ಧ ಧರ್ಮ ಕೊಲ್ಲಬಾರ್ದು. ಅವರು ಅಶುದ್ಧ ಆಗಿರತಕ್ಕಂಥವ್ರನ್ನ ಶುದ್ಧ ಧರ್ಮ ಕೊಲ್ಲೋದು ಯಾವ ರೀತಿಯಲ್ಲೂ ಸರಿಯಲ್ಲ. ಅನ್ಯವತ್ ಪಾಪಹನನಂ ಪಾಪಾಯ ಇತ್ಯಾಹಿ ಶ್ರುತಿ. ಇನ್ನೂ ಸ್ವಾರಸ್ಯವಾದ ಅಂಶ. ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ? ಪುಣ್ಯವಂತರನ್ನು ಕೊಲ್ಲ ಹಾಗೆ ಬೇರೆಯವ್ರನ್ನ ಕೊಂದರೆ, ಪಾಪಿಗಳನ್ನು ಕೊಂದರೆ ಅದು ಪಾಪಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಶುದ್ಧ ಧರ್ಮವನ್ನು ಪಾಲಿಸೋದೇ ಪಾಪ. ಅಶುದ್ಧ ಜನಗಳ ಜೊತೆಗೆ ಶುದ್ಧ ಧರ್ಮವನ್ನು ಪಾಲಿಸ್ತೀವಿ ಅಂತ ಹೇಳಿದ್ರೆ ಅದು ಇನ್ನೊಂದು ಪಾಪ ಆಗುತ್ತೆ, ಮಾಡಿಕೊಡೋದು ಹಾಗೆ ಅಂತ ಹೇಳ್ತಾರೆ. ಸರಿಯಾಗಿ ಒಂದೊಂದು ಸ್ಟೆಪ್ ಯೋಚನೆ ಮಾಡಬೇಕು. ಅನ್ಯವತ್ ಪಾಪಹನನಂ ಪಾಪಾಯ ಇತ್ಯಾಹಿ ಶ್ರುತಿ. ಅನ್ಯವತ್ ಅಂದರೆ ಪಾಪ ಭಿನ್ನವತ್, ಪಾಪಿಗಳನ್ನು ಕೊಲ್ಲೋ ರೀತಿಯಲ್ಲಿ, ಗೊತ್ತಾಯ್ತಾ, ಕೊಲ್ಲಬೇಕೆ ಹೊರತು ಪುಣ್ಯವಂತರನ್ನು ಕೊಂದ ಪಾಪಿಗಳನ್ನು ಕೊಲ್ಲಬಾರ್ದು. ಪುಣ್ಯವಂತರನ್ನು ಕೊಲ್ಲೋ ರೀತಿಯಲ್ಲಿ ಪಾಪಿಗಳನ್ನು ಕೊಲ್ಲಬಾರ್ದು. ಯಾಕೆ? ಪುಣ್ಯವಂತನ ಬಗ್ಗೆ ಅವ್ರು ಪುಣ್ಯವಂತನಾದ್ದರಿಂದಲೇ ನಿಯಮ ಪಾಲನೆ ಮಾಡಬೇಕಾಗತ್ತೆ.
ಪುಣ್ಯವಂತನಲ್ಲ ಅಂದಮೇಲೆ ಇವಾಗ ಪಾಲನೆ ಮಾಡಬೇಕು, ಅದಕ್ಕೆ ಮಾಡಿಕೊಡುದು ಅಂತ ಹೇಳ್ತಾರೆ. ಆ ಅದಕ್ಕೆ ಹಾಗೆ ಎಲ್ಲರೂ ಹಾಗೆ ಅವರೇ ಅಶ್ವತ್ಥರ ಬಾಯಿಲ್ಲೇ ಮಾತು ಬಂತು. ಅವರೇ ಹೇಳ್ಬೇಕಾದ್ರೆ ಹೇಳಿದೆ, ಅಷ್ಟೊತ್ತ ವಾದ ಮಾಡಿದ್ದೇನಲ್ಲಿ ಭಾರಿ ಅನ್ಯಾಯ, ಇಲ್ಲಿ ಬಂದು ಹೇಳಿದ್ದೇನೋ ನೀನು ಗುರುದ್ರೋಹಿ ಧರ್ಮ ಬೇಕಂತ ಕೇಳಿದ್ರು. ಅಂದರೆ ಎಷ್ಟು ಕಾಂಟ್ರಡಿಕ್ಷನ್ ಇದೆ ಅವ್ರ ಮಾತಿನಲ್ಲಿ. ಅದೇ ನಡೀತಾರೆ. ಅದೇ ದುಷ್ಟರು ಕೂಡ ಮೋಸ ಮಾಡಿರ್ತಾರೆ. ತಮ್ಮಲ್ಲಿ ಯಾರೋ ಹಾಗೆಲ್ಲ ಮೋಸ ಮಾಡಬಾರ್ದು, ಗೊತ್ತಾಯ್ತಾ, ನಾಯಕನ ದ್ರೋಹ ಮಾಡ್ತಿದ್ದೆ ಅಂತ. ನಾನು ಮಾಡಿರೋದೇ ಮೋಸ ಸರ್ಕಾರಕ್ಕೆ, ತನ್ನ ಉಳಿದವ್ರು ಫಾಲೋವರ್ಸ್ ಮೋಸ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಧರ್ಮ ಒಂದು ಸ್ಟೇಜಲ್ಲಿ ಉಳಿಸ್ಕೊಳ್ಳೋದು ಹೋದರೆ ಯಾವುದು ಉಳಿಯೋದಿಲ್ಲ. ಅಧರ್ಮಗಳಲ್ಲೂ ಒಂದೇನು ಧರ್ಮ ಉಳ್ಕೊಂಡ್ಬಿಟ್ಟಿದೆ. ಅಂಥವ್ರು ಧರ್ಮ ತಪ್ಪಿದರೆ ಶಿಕ್ಷೆ ಕೊಡೋದ್ರಲ್ಲಿ ಯಾವ ತಪ್ಪಿದೆ? ಅನ್ಯವತ್ ಪಾಪಹನನಂ ಪಾಪಾಯ ಇತ್ಯಾಹ ಹಿ ಶ್ರುತಿ ಅಥೋ ಅಸುರಾನ್ ನೈಕೃತಿಕಾನ್ ನಿಕೃತ್ಯ ಘ್ನಂತಿ ದೇವತಾ. ದೃಷ್ಟಾಂತ ಕೊಡ್ತಾರೆ. ದೇವತೆಗಳು ಯಾವಾಗಲೂ ಕೂಡ ನೈಕೃತಿಕಾನ್ ನೈಕೃತಿಕರು, ನಿಕೃತಿ ಮಾಡೋರು ನೈಕೃತಿಕರು ಅಂದರೆ ಅರ್ಥ ಏನು? ವಂಚಕರು, ಮೋಸಗಾರರಾದ ದೈತ್ಯರನ್ನು ದೇವತೆಗಳು ಹ್ಯಾಕೆ ಕೊಂದರು? ಮೋಸದಿಂದನೇ ಕೊಂದರು. ಮೋಸದಿಂದ ಹಿಂದೆ ಹೇಳಿಲ್ಲ ಒಂದು ಮಾತನ್ನು, ಪರಮಾತ್ಮ ಭಾರಿ ಕರುಣಾಳು, ದುಷ್ಟದ ಶಿಕ್ಷಿಸ್ತಾನೆ. ಅರೆ ಕರುಣಾಳು ಹೇಗಾಗ್ತಾನೆ ಅಂದರೆ, ಪಾಪಿಗಳನ್ನ ಶಿಕ್ಷೋದು ಒಂದು ಕಾರಣ, ಇನ್ನೊಂದು ಮುಖ ಅದು. ಪಾಪಿಗಳನ್ನ ಶಿಕ್ಷೆ ಕೊಟ್ಟರೆ ಮಾತ್ರ ಸಜ್ಜನ ಬದುಕಲು ಸಾಧ್ಯ ಆಗೋದು. ಸಜ್ಜನ ಮೇಲೆ ಕರುಣೆ ಇದೆ ಅಂತಲೇ ಯಾರು ಶಿಕ್ಷಿಸೋದು? ಪಾಪಿಗಳನ್ನು. ನೋಡೋದಕ್ಕೆ ನೈರ್ಗುಣ್ಯ ಕಾಣಿಸ್ತದೆ, ನೈರ್ಗುಣ್ಯ ಆಗಲಿಲ್ಲ ಆಗೋದು. ನೈರ್ಗುಣ್ಯ ಹಾಗಲ್ವೋ ಅಧರ್ಮ ಹಾಗಲ್ಲ. ಅರ್ಥ ಆಯ್ತಾ? ನೈರ್ಗುಣ್ಯ ಅಲ್ಲ ಅಂತ ಒಪ್ಕೊಂಡಾಯ್ತಲ್ಲ ಈಗ ಅಲ್ಲಿ. ಅದೇ ರೀತಿಯೇ ಅಧರ್ಮ ಕೂಡ ಅಧರ್ಮ ಅಲ್ಲ. ಯಾವಾಗ? ಅಧರ್ಮಗಳ ಮೇಲೆ ಮಾಡಿದಾಗ ಅದಲ್ಲ. ಯಾರಿಗೆ ಅನ್ಯಾಯ ಮಾಡಬಾರ್ದು? ಧರ್ಮಿಷ್ಠರಿಗೆ ಮಾಡಬಾರ್ದು. ತುಂಬ ಅಂಶ ಐತೆ. ಇವ್ರು ಕೆಲವು ಮಾತಾಡಿ ಹೇಳಿದೆ, ನಿಮಗೆ ನಾವು ಮೋಸ ಮಾಡಲ್ಲ ಅಂತಾರಲ್ಲ, ಹಾಗೆ ನಿಮಗೆ ನಾವು ಮೋಸ ಮಾಡೋದು ಬೇರೆಯವರು ಮಾಡ್ತೀವಿ ಅಂತ ಅರ್ಥ ಅಲ್ಲಿಗೆ. ನಿಮಗೆ ನಾವು ಮೋಸ ಮಾಡೋದಿಲ್ಲ ಇಂಥ ಮಾತನ್ನು ಕೆಲವರು ಆಡ್ತಾರೆ. ಕೆಲವರು ಆ್ಯಕ್ಚುಲಿ ಆಡ್ತಾರೆ, ಕೆಲವರು ಜಾಸ್ತಿ ಮಾಡೋದಕ್ಕೆ ಹೇಳ್ತಾರೆ. ಅಷ್ಟೇ ಜಾಸ್ತಿನೇ ಮಾಡಿರ್ತಾರೆ ಬೇರೆಯವರಿಗಿಂತ. ಅನ್ಯವತ್ ಪಾಪಹನನಂ ಪಾಪಾಯ ಇತ್ಯಾಹ ಹಿ ಶ್ರುತಿ ಅಥೋ ಅಸುರಾನ್ ನೈಕೃತಿಕಾನ್. ಅವ್ರು ಹೇಳ್ತಾರೆ ಪೊಲೀಸ್ ಬಿಟ್ಬಿಟ್ಟ ಕಳ್ಳನ. ಯಾಕಾಗಿ ಬಿಟ್ಟೆ? ಸಿಕ್ಕಾಬಟ್ಟಿ ಓಡಿಬಿಟ್ಟ, ಗೊತ್ತಾಯ್ತಾ? ಮತ್ತೆ ನಾನು ಈ ಕಡೆ ಹಿಡಿಯೋದು ತಪ್ಪಾಗುತ್ತೆ ಅಂತ ಹೇಳಿಲ್ಲ ಅಂತ ಕೇಳಿದರೆ, ನೀನು ಯಾರು ಹೇಳಿದ್ರು ತಪ್ಪಾಗುತ್ತೆ ಅಂತ? ಯಾರು ಹೇಳಿದ ತಪ್ಪು? ಅದು ಹಿಡ್ಕೊಂಬರ್ಲಿಕ್ಕೆ ಕಳಿಸಿದ್ದೀವೋ, ಸರಿ ತಪ್ಪು ಅಂತ ನೋಡೋಕೆ ಹೇಳಿದ್ದೇವೋ? ಆರ್ಡರ್ ಹಿಡ್ಕೊಂಬನ್ನಿ ಅಷ್ಟೇ, ಸರಿ ತಪ್ಪಿನ ಪ್ರಶ್ನೆ ಇಲ್ಲ ಅಲ್ಲಿ. ಅಪರಾಧಿ ಹಿಡ್ಕೊಂಬರ್ಬೇಕಷ್ಟೇ ನೀನು. ಇಲ್ಲ ನೀವು ಪಾಪ ಅನ್ಯಾಯ ಆಗಬಾರ್ದು ಅಂತೇಳಿ ವಾಪಸ್ ಬಂದುಬಿಟ್ಟೆ ಅಂತ ಕೇಳಿದರೆ, ಅವನು ಅನ್ಯಾಯ ಮಾಡಿದ್ರೆ ಅನ್ಯಾಯ ಆಗಬಾರ್ದು ಅಂದರೆ, ನ್ಯಾಯ ಮಾಡಿದ್ರೆ ಅನ್ಯಾಯ ಆಯ್ತಲ್ಲ. ಹಾಗಿದ್ರೆ ಹಾಗಾಗಬಾರ್ದು. ಇದೇ ಧರ್ಮ ಸೂಕ್ಷ್ಮ ಅಂತ ಅದಕ್ಕೆ ಹೇಳಿದ್ದು. ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಅನ್ಯವತ್ ಪಾಪಹನನಂ ಪಾಪಾಯ ಇತ್ಯಾಹ ಹಿ ಶ್ರುತಿ. ಅದು ಎಷ್ಟು ಸಲ ಹೇಳಿದೆಯಲ್ಲ, ಟ್ರಾಫಿಕ್ ಎರಡು ಕಡೆ ಬಿಡಬಾರ್ದು, ಬಿಟ್ಟರೆ ಟ್ರಾಫಿಕ್ ಮೀನಿಂಗೇ ಇಲ್ಲ. ಬಿಟ್ಬಿಡ್ತಾನೆ, ಎಲ್ಲ ಕಡೆಯಿಂದ ಹೋಗಿ ಅಂತ ಹೇಳ್ಬಿಡ್ತಾನೆ. ಚಿಕ್ಕಾಬಡ್ಡಿ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಟ್ಟಿದೆ ಮಾಡ್ತಾನೆ. ಅದು ಯಾರು ಅಪರಾಧ ಅಂತ ಕರೆಯೋದೇ ಇಲ್ಲ, ಅವನು ಅಪ್ರಿಷಿಯೇಟ್ ಮಾಡ್ತಾನೆ. ಇವತ್ತೇನೇ ಗುಡ್ ಥಿಂಗ್ ಅಂತ ಹೇಳ್ತಾರೆ. ಯಾತಕ್ಕೆ? ಅದೇ ರೀತಿ ಮಾಡಿದರೆ 2 ತಾಸು ಆಗ್ತಿತ್ತು. ಇಷ್ಟು ಮಾಡಿದ್ದಕ್ಕೆ ಏನಾಯ್ತು? ಈಗ ಒಂದು ಅರ್ಧ ಗಂಟೆಯಲ್ಲಿ ಮುಗಿದಾಯ್ತು. ಅದು ಒಳ್ಳೆ ಅಪ್ರಿಷಿಯೇಟ್ ಮಾಡ್ತಾರೆ. ಆ 3 ಮೆಕ್ಯಾನಿಕಲಿ ರೂಲ್ ಫಾಲೋ ಮಾಡಿ ರೂಲ್ ಗೊತ್ತಿಲ್ಲ ಅಂತ ಅರ್ಥ ಅವ್ರಿಗೆ. ಯಾವ ಡಿಸ್ಕ್ರಿಷನ್ ಅಂತ ಅದಕ್ಕೆ ಕರೆಯೋದು, ಡಿಸ್ಕ್ರಿಷನ್ ಪವರ್ ಅಂತ ಕರೀತಾರಲ್ಲ, ಅದಕ್ಕೆ ಯಾರು ಬೇಕು? ತಿಳಿದವ್ರು ಬೇಕು. ಅದು ಎಲ್ಲರಿಗೂ ಡಿಸ್ಕ್ರಿಷನ್ ಪವರ್ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಕಾಂಪಿಟೆನ್ಸ್ ಇದ್ದವರಿಗೆ ಮಾತ್ರ ಕೊಡ್ತಾರೆ. ಅನ್ಯವತ್ ಪಾಪಹನನಂ ಪಾಪಾಯ ಇತ್ಯಾಹ ಹಿ ಶ್ರುತಿ ಅಥೋ ಅಸುರಾನ್ ನೈಕೃತಿಕಾನ್ ನಿಕೃತ್ಯ ಘ್ನಂತಿ ದೇವತಾ. ನೆಕ್ಸ್ಟ್ ಇವೆಲ್ಲ ಶಾಸ್ತ್ರೀಯವಾಗಿ ಹೇಳಿ ಸುಧಾದಿಗಳಂತ ಓದೋದು ಸ್ಟೆಪ್ ಬೈ ಸ್ಟೆಪ್ ಓದಬೇಕು. ಇಲ್ಲಿ ಪೂರ್ವಪಕ್ಷ ಉತ್ತರ, ಗಾಂಧಾರಿ ಪೂರ್ವಪಕ್ಷ, ಇಲ್ಲಿ ಉತ್ತರ. ಗಾಂಧಾರಿ ಕನ್ಸರ್ನ್ ಇದೆ, ಸತ್ತಿರೋ ತನ್ನ ಮಕ್ಕಳು ಕೊಂದಿರೋದು ಭೀಮಸೇನ. ಅದು ಫುಲ್ ಇದರಲ್ಲಿ ಪ್ರಶ್ನೆ ಕೇಳ್ತಾಳೆ. ಭೀಮಸೇನಿಗೆ ಅಷ್ಟೇ ಕನ್ಸರ್ನ್ ಇದೆ, ಧರ್ಮ ಉಳಿಸ್ಬೇಕು, ದೇವ್ರ ಪ್ರೀತಿ ಆಗಬೇಕು, ಅಷ್ಟೇ ಉತ್ತರ ಕೊಡ್ತಾರೆ. ಇದು ನಿಜವಾದ ವಾಕ್ಯಾರ್ಥ ಅಂದರೆ ಹಾಗಿರಬೇಕು. ನಿಕೃತ್ಯಂ ಹನ್ಯಾತ್ ನಿಕೃತ್ಯಾನೈವ ಧಾರ್ಮಿಕಾನ್ ಇತಿ ಶ್ರುತಿರ್ಹಿ ಪರಮಾ ಪಠ್ಯತೆ ಪೈಂಗಿಭಿ ಸದಾ. ಶ್ರುತಿನ ಕೋಟ್ ಮಾಡ್ತಾರೆ. ಮತ್ತೆ ಆಚಾರ ಕೋಟ್ ಮಾಡಿದ್ರು ಫಸ್ಟ್. ಏನು ಆಚಾರ? ದೇವತೆಗಳು ದೈತ್ಯರನ್ನು ಹಾಕ್ಕೊಂಡಿದ್ದಾರೆ, ಅದು ಪ್ರೆಸಿಡೆನ್ಸ್. ಅದು ಬೇಸಿಕ್ ರೂಲ್ ಯಾವುದು? ರೂಲ್ ಶ್ರುತಿ ಹೇಳ್ತಾ ಇದೆ. ನಿಕೃತ್ಯಂ ಹನ್ಯಾತ್ ನಿಕೃತ್ಯಾನೈವ ಧಾರ್ಮಿಕಾನ್. ವಂಚನೆಯಿಂದ ವಂಚಕರನ್ನು ಕೊಲ್ಲಬೇಕು, ಧಾರ್ಮಿಕರನ್ನ ಕೊಲ್ಲಬಾರ್ದು. ವಂಚಕರನ್ನು ವಂಚನೆಯಿಂದ ಕೊಲ್ಲಬೇಕು, ಧಾರ್ಮಿಕರನ್ನ ಕೊಲ್ಲಬಾರ್ದು. ಭೀಷ್ಮರನ್ನು ಕೊಂದರಲ್ಲ, ಇಲ್ಲ, ಅವರೇ ಕೇಳಿದ್ದ ಹಾಗೆ. ದ್ರೋಣರ ಕೊಂದು ಅವರ ಹೇಳಿದ್ದೇ ಹಾಗೆ. ಅರ್ಥ ಆಯ್ತಾ? ಈಗ ನೋಡೋದು ಪಾಂಡವರು ಹಾಗಿದ್ದರೆ ದುರ್ಯೋಧನ ಸರಿ ಹೋಯಿತು, ಭೀಷ್ಮರು ಕೊಂದಿದ್ದು ದ್ರೋಣರು ಕೊಂದು ತಪ್ಪಲ್ವ ಅಂದರೆ ತಪ್ಪಲ್ಲ. ಯಾಕೆ? ಅವರೇ ಕೇಳ್ಕೊಂಡು ಹಾಕಿ ಕೊಲ್ಲಬೇಕು ಅಂತೇಳಿ. ಅದಕ್ಕೋಸ್ಕರ ತಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಗೊತ್ತಿದ್ದರೂ ಕೂಡ ಅವರಿಗೆ ಅನ್ಯಾಯ ಆಗಬಾರ್ದು ಅಂತ ಹಾಗೆ ಮಾಡಿದರು. ನೋಡೋದಕ್ಕೆ ಎಷ್ಟು ಸೂಕ್ಷ್ಮ ಇದೆ. ಅದನ್ನೆಲ್ಲ ಹೈಲೈಟ್ ಮಾಡದೆ ಹೋದಾಗ ಕೊಂದಿದ್ದ ಅಪರಾಧ. ಇವರು ಇಷ್ಟೆಲ್ಲ ಉಪದೇಶ ಮಾಡ್ತಾರಲ್ಲ ಇವರು, ಭೀಷ್ಮರನ್ನ ಯಾಕೆ ಕೊಂದರು, ಹಾಗೆ ದ್ರೋಣರನ್ನ ಯಾಕೆ ಕೊಂದರು? ಅದಕ್ಕೆ ಉತ್ತರ ಅದಕ್ಕೆ ಭೀಷ್ಮರನ್ನ ಕೇಳಿ ಹಾಗೆ ಕೊಲ್ಲಬೇಕು ಹೇಳಿ
ಈ ಹೇಗಾರ ಕೊಲ್ಲಿ ಅಂದರೆ ಬಗ್ಗಿ ಹಾಗೆ ಕೊಲ್ತೀವಿ ನಾವೀಗ. ನೀವು ದೊಡ್ಡವ್ರದ್ದು ಆಪ್ಷನ್ ಕೊಡ್ತೀವಿ ಅಷ್ಟೇ. ಅದಕ್ಕೆ ಅವ್ರು ಹೇಳಿದರು, ಮನೆ ಹಿರಿಯ ನಾನು ಭಾರಿ ದೊಡ್ಡ ವ್ಯಕ್ತಿ, ನಾನು ಹಾಗೆಲ್ಲ ಸಾಯಬಾರ್ದು, ಶಸ್ತ್ರ ಇಲ್ಲ ಸತ್ಯ ಅಂತ ಆಗಬೇಕು, ಯಾರೋ ನಿಲ್ಲಬೇಕು, ನಿಮ್ಮ ಹೆಸರು ಉಳಿಸ್ಬೇಕಂತ ನಾವು ಕೆಡಬೇಕಂತ ಕೇಳಲಿಲ್ಲ ಪಾಂಡವರು. ಯಾಕೆ? ಅವ್ರಿಷ್ಟ ಆಗಿತ್ತು ಅದು ಅಷ್ಟೇ, ಅವರೇ ಕೊಟ್ಟೆ ಅಟ್ ಇಸ್ ರಿಕ್ವೆಸ್ಟ್. ಅದಕ್ಕೆ ಸೈನ್ ಮಾಡಿರ್ತಾರಲ್ಲ, ನೋ ಪ್ರಾಬ್ಲಮ್ ಅಂತ, ಅವ್ರು ರಿಸ್ಕ್ ಇಲ್ಲ. ಸಿಗ್ನೇಚರ್ ಯಾಕೆ ತಗೋತಾರೆ ಅಂಥವ್ನು? ಆಪ್ರೇಷನ್ ಯಾತಕ್ಕೆ ಮಾಡಿದಿರಿ ನೀವು ಅಂತ ಒಪ್ಕೊಂಡಿದ್ದಾನೆ, ಅವ ಧರ್ಮ ಇಲ್ಲಿ. ಅದು ತೊಗೊಳ್ಳದೆ ಮಾಡಿದ ಅಂಡರ್ಟೇಕಿಂಗ್ ತೊಗೊಳದೆ ಕೊಟ್ಟರೆ ಏನಾಗುತ್ತೆ, ಅದು ಅಪರಾಧ ಆಗ. ಸೊ ಭೀಷ್ಮರ ಅಂಡರ್ಟೇಕಿಂಗ್ ಇದೆ, ನೀವು ಕೊಲ್ಲಿ ಹಾಗೆ ಅಂತೇಳಿ. ಮತ್ತೆ ಮಾತಾಡೋಂಗಿಲ್ಲ. ದ್ರೋಣರು ಹಾಗೆ ಹೇಳಿದ್ದಾರೆ, ಮಾತಾಡೋಂಗಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಾವು ಪಾಂಡವರಿಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇತಿ ಶ್ರುತಿರಿಹಿ ಪರಮ ಪಠ್ಯತೆ ಪೈಂಗಿಭಿ ಸದಾ. ಪೈಂಗಿ ಶ್ರುತಿ ಸ್ಪಷ್ಟ ಹೇಳ್ತಾ ಇದೆ. ಆದ್ದರಿಂದ ಶ್ರುತಿ ತಕ್ಕಂತೆ ಅದು ಅಲ್ಟಿಮೇಟ್. ಶ್ರುತಿ ಏನು ಗೊತ್ತಾ, ಕಾನ್ಸ್ಟಿಟ್ಯೂಷನ್ ಅಂತ ಹಾಕಿ ಕೋಟ್ ಮಾಡ್ತೀವಿ. ಲಾಗಿಂತ ದೊಡ್ಡದು ಕಾನ್ಸ್ಟಿಟ್ಯೂಷನ್. ಯಾತಕ್ಕೆ? ಕಾನ್ಸ್ಟಿಟ್ಯೂಷನ್ ಬೇಸಿಸ್ ಮೇಲೆ ಲಾ, ಕಾನ್ಸ್ಟಿಟ್ಯೂಷನ್ ಬೇಸಿಸ್ ಲಾ ಕ್ರಿಯೇಟ್ ಆಗಬೇಕು. ಆದ್ದರಿಂದ ಕಾನ್ಸ್ಟಿಟ್ಯೂಷನ್ ಇರೋದೇ ಹಾಗೆ. ಶ್ರುತಿ ಅಲ್ಟಿಮೇಟ್ ಅದು. ಶ್ರುತಿ ಹೇಳ್ತಾ ಇದೆ, ಎಂದೂ ವಂಚನೆ ಮಾಡ್ತಕ್ಕಂಥವರನ್ನು ನಾವು ನ್ಯಾಯ ಮಾರ್ಗದಲ್ಲಿ ಇದು ಕ್ಷತ್ರಿಯರ ಧರ್ಮ ಮುಖ್ಯವಾಗಿ. ಕ್ಷತ್ರಿಯರ ಧರ್ಮ ಹಾಗಿದೆ. ಆದ್ದರಿಂದ ಕ್ಷತ್ರಿಯ ಹಾಗೆ ಮಾಡಿದ್ದೇವೆ. ಇತ್ಯುಕ್ತ ತಂ ಪುನಃ ಪ್ರಾಹ ಕಥಂತೆ ನರಶು. ಫಸ್ಟ್ ಪಾಯಿಂಟ್ ಮುಗೀತೀಗ, ದುರ್ಯೋಧನ ಕಥೆ ಮುಗೀತು. ಅಲ್ಲಿ ಸತ್ತು ಮುಗಿಸಿತ್ತು, ಈಗ ಉತ್ತರದಲ್ಲೂ ಮುಗಿಸಿ ಆಯಿತು. ಎರಡು ರೀತಿಯಲ್ಲಿ ಕಥೆ ಮುಗೀತು ಅಂತ. ನೆಕ್ಸ್ಟ್ ಪ್ರಶ್ನೆ ತಗೋತಾಳೆ ಈಗ. ಇತ್ಯುಕ್ತ ತಂ ಪುನಃ ಪ್ರಾಹ ಕಥಂತೆ ನರಶೋಣಿತಂ ಪೀತಂ ನರೇಣೈವ ಸತ ನ ಪೀತಂ ಮಿತಿ ಸೋಬ್ರವೀತ್. ಇತ್ಯುಕ್ತ ತಂ ಪುನಃ ಪ್ರಾಹ ಕಥಂತೆ ನರಶೋಣಿತಂ ಪೀತಂ. ಇನ್ನೊಂದು ಪ್ರಶ್ನೆ ಈಗ, ಮನುಷ್ಯನ ರಕ್ತ ಹ್ಯಾಕೆ ಕೊಡ್ದಿ ನೀನೀಗ? ಮನುಷ್ಯನ ರಕ್ತ ಹ್ಯಾಕೆ ಕೊಡ್ದಿ? ದುಶಾಸನ ಪ್ರಶ್ನೆ ಈಗ. ಅದು ಹ್ಯಾಕೆ ಕೊಡ್ದಿ? ನರೇಣೈವ, ನೀನು ಮನುಷ್ಯ, ಅವನು ಮನುಷ್ಯ, ಸತ ನೀನು ಸಜ್ಜನ, ನಪೀತಂ ಮಿತಿ ಸಹ ಹೇಳ್ತಾರೆ. ಭೀಮಸೇನ ಹೇಳ್ತಾರೆ ನಾನು ಕೊಡೋದಿಲ್ಲ. ಇದು ಮುಖ್ಯ. ಸಮರ್ಥನೆ ಮಾಡಲಿಲ್ಲ, ಪ್ರತಿಜ್ಞೆ ಮಾಡಿದ್ದೆ ಕೊಡದೆ ಅಂತ ಹೇಳಲಿಲ್ಲ. ಗೊತ್ತಾಯ್ತಾ? ನಾವು ಕೊಡದೇ ಇಲ್ಲ ಅಂತೇಳಿ, ಭಾಳ ಮುಖ್ಯ ಇದು. ನಪೀತಂ ಮಿತಿ ಸೋ ಅಬ್ರವೀತ್. ಇದು ಕೊಲ್ಲೋದು ಬಗ್ಗೆ ಯೋಚನೆ ಇಲ್ಲ, ಆದರೆ ಕುಡಿಯೋದು ಒಪ್ಪಿಲ್ಲ. ಶಾಸ್ತ್ರ ಒಪ್ಪಿಲ್ಲ ಅಂದರೆ ಕೊಡೋದಿಲ್ಲ ಅಷ್ಟೇ. ಸತ ನಪೀತಂ ಮಿತಿ ಸೋಬ್ರವೀತ್. ಹಾಗಿದ್ದರೆ ಏನು ಮಾಡಿದ್ದು? ಅಂತಾಂತರಂ ನಮೇ ಪ್ರಾಪ ಶೋಣಿತಂ ತತ್ಸುತಸ್ಯಮೆ. ಹಲ್ಲೊಳಗೂ ಹೋಗಲಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಲ್ಲೊಳಗೂ ಹೋಗಲಿಲ್ಲ ನೇರ ಗೊತ್ತಾ? ಬಾಯಲ್ಲಿ ಹಾಕೊಂಡು ಉಗುಳಿದ್ದಲ್ಲ, ನೆನಪಿರ್ಬೇಕು. ಬಾಯಲ್ಲಿ ಹಾಕೊಂಡು ಉಗುಳಿದ್ದಲ್ಲ. ಬಾಯಲ್ಲಿ ಹಾಕೊಂಡ ತಕ್ಷಣ ಏನಾಗುತ್ತೆ? ಅದು ಹಲ್ಲಿಗೆ ಹೋಗುತ್ತೆ. ಗೊತ್ತಾಯ್ತಿಲ್ಲ? ಅದು ಹಲ್ಲು ಮುಂದೆ ಹೋಗಬೇಕು ಗೇಟ್ ಇದ್ದಾಗೆ. ಅದು ಹಲ್ಲಿಗೆ ತತ್ತಿಲ್ಲ ಅಂದರೆ ಬಾಯಲ್ಲೇ ಹಾಕ್ಕೊಂಡಿಲ್ಲ ಅಂತ ಅರ್ಥ. ಬಾಯಲ್ಲೇ ಹಾಕ್ಕೊಂಡಿಲ್ಲ ಅಂದಮೇಲೆ ಇನ್ನು ಕುಡಿಯೋದೇನು ಬಂತು? ಅರ್ಥ ಆಯ್ತಾ? ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದು ಅದನ್ನು. ತಂತಾಂತರಂ ನಮೇ ಪ್ರಾಪ, ಒಳಗೆ ಬಂದಿಲ್ಲ, ಆದ್ದರಿಂದ ಕುಡಿಯೋ ಪ್ರಶ್ನೆ ಬಂದೇ ಇಲ್ಲ. ಪ್ರತಿಜ್ಞೆ ಹಂತಾಂತರಮ್ಮೆ ನಮೇ ಪ್ರಾಪ ಶೋಣಿತಂ ತತ್ ಸುತಸ್ಯತೆ. ಈಗ ಹಾಕೊಳ್ಳೋದು ಹಾಕೋದು ಎಷ್ಟೊತ್ತು ಮಕ್ಕಳಿಗೆ ಹೇಳ್ಬೇಕಾದ್ರೆ ಮುಟ್ಸೇಯಿಸ್ತಾರಲ್ಲ ಹಾಗೆ. ಮಕ್ಕಳು ಭಾರಿ ಹಠ, ಮೈಲಿ ಏನೋ ತಿನ್ನಕ್ಕೆ ಕೊಡ್ತಾರೆ, ಇಲ್ಲ ಅದು ಸಿಟ್ಟು ಬರುತ್ತೆ ಅವ್ರಿಗೆ. ಅವ್ರು ಒಳ್ಳೆ ಅರ್ಥ ಕೊಡ್ತಾರೆ, ಏನು ಮಾಡ್ತಾರೆ? ಆಯಿತು ನಾನು ತಿಂದು ಬಾಯಿ ತಗೊಂಡು ಇಟ್ಬಿಡ್ತಾರೆ. ಅದು ಖುಷಿನೋ ಖುಷಿ. ಆ ಥರ ಮಾಡಿದ್ದೆ. ಅದು ಪ್ರದರ್ಶನ ಅಷ್ಟೇ ಹೊರತು ವಸ್ತುಸ್ಥಿತಿಯೆಲ್ಲ ಮಾಡಿಲ್ಲ, ಕುಡಿದಿಲ್ಲ. ಇದು ಫಸ್ಟ್ ಟೈಮ್ ಗದಗಿನಲ್ಲಿ ಹೇಳಿದ್ದು ಇದರೊಳಗೆ 72 ಆಗ ದೊಡ್ಡ ಗಲಾಟೆ ಇದೆ. ಹೇಳಿ ಎಲ್ಲಿದೆ ಅಂಥೇಳಿ. ಆ ಊರಲ್ಲಿ ಕೆಲವು ಕುಮಾರವ್ಯಾಸನ ಭಕ್ತರು ಭಾರಿ ಜನ ಇದ್ದಾರೆ. ಕುಮಾರವ್ಯಾಸ ಸಮಜಾಯಿಷಿ ಕೊಟ್ಟಿಲ್ಲ ಅದರ ಬಗ್ಗೆ. ಆದ್ದರಿಂದ ಕೇಳಿದಾಗ ಅವರು ಪುಸ್ತಕ ತೆಗೆದು ನೋಡ್ರೆ ಎಲ್ಲ ಇದೆ. ದೊಡ್ಡ ಗಲಾಟೆ ಆಗ್ಬಾರ್ದು. ಆಗಲ್ಲ, ಕುಡಿದಿದ್ದೇ ಹೌದು. ಮಹಾಭಾರತದಲ್ಲಿ ಇದೆ ಅಂತ ಉತ್ತರ ಕೊಡೋಕ್ಕೆ ಸಾಧ್ಯ. ಮಹಾಭಾರತದಲ್ಲಿ ಇದೆ ಅಂದಮೇಲೆ ಮತ್ತೆ ಮಾತಾಡೋಂಗಿಲ್ಲ. ಬೇರೆ ಹೇಳಿದ್ರು ತಪ್ಪು ಬರೀತಾರೆ ಅಂತ ಆಗುತ್ತೆ ಹೊರತು ಅವ್ರು ಮಾಡಿ ಸರಿ ಅಂತ. ಅಲ್ಲಿವರು ಜನ ತಿಳ್ಕೊಂಡಿದ್ದೆ, ಆ ಗುಂಪಿನ ಜನ ತಿಳ್ಕೊಂಡಿದ್ದೇನಂತ, ಭೀಮ ರಕ್ತನೇ ಕುಡ್ದ. ಅದು ಕೂಡ ಜನಗಳಿಗೆ ಒಂದು ಭೀಮನ ಬಗ್ಗೆ ಕೆಟ್ಟ ಭಾವನೆ ಬರೋಕ್ಕೆ ಅದೊಂದು ಕಾರಣ ಆಯಿತು. ಏನೇ ಇರುವುದು ರಕ್ತ ಕುಡಿತಾರೆ ಹಾಗೆಲ್ಲ ಆ ತಲೆಯಲ್ಲಿ ಕೂತಿದೆ. ಗಾಂಧಾರಿ ಹೇಳಿದ ಪ್ರಶ್ನೆ ಅಷ್ಟೇ ಕೂತಿದೆ, ಉತ್ತರ ಗೊತ್ತಿಲ್ಲ. ನಾವು ಕೊಡೋದಿಲ್ಲ, ಉತ್ತರ ಅಷ್ಟೇ ಕೊಡೋದಿಲ್ಲ ನಾವು. ಪ್ರತಿಜ್ಞಾ ಪಾಲನಾಯಾಪಿ ಪ್ರತಿಕರ್ತಂಚ ತತ್ಕೃತಂ. ಪ್ರತಿಜ್ಞೆ ಮಾಡಿದ್ದೆ ಕುಡಿತೇನೆ ಅಂಥೇಳಿ ಅದಕ್ಕೆ ನಾಟಕ ಹಾಗೆ ಮಾಡಿದೆ ಅಷ್ಟೇ ಹೊರತು ಬೇರೆ ಅಲ್ಲ. ಮತ್ತು ಇನ್ನೊಂದು ಕಾರಣ ಇದೆ. ಇನ್ನೊಂದು ಕಾರಣ ಏನು ಅಂತ, ಪ್ರತಿಜ್ಞೆ ಮಾಡಿದ್ದೆ ಹತ್ತಕ್ಕೆ ಅಂತ ಕೇಳಿದರೆ, ಕೊಲ್ಲೋ ಪ್ರತಿಜ್ಞೆ ಸರಿ, ರಕ್ತ ಕುಡಿಯೋ ಪ್ರತಿಜ್ಞೆ ಯಾಕೆ ಮಾಡಬೇಕಾಗಿತ್ತು ಅಂತ ಕೇಳಿದರೆ ಉತ್ತರ ಭೀಷಣಾಯಚ ಶತ್ರುಣಾಂ ಪೀತವಚ್ಚ ಪ್ರದರ್ಶಿತ. ಅಯೋಗ್ಯರಿಗೆ ಎಷ್ಟು ಶಿಕ್ಷೆ ಆಗಬೇಕು ತೋರ್ಸಕ್ಕೆ ಹಾಗೆ ಮಾಡಿತ್ತು. ಅಯೋಗ್ಯರಿಗೆ ಯಾವ ಮಟ್ಟದ ಶಿಕ್ಷೆ, ಕೆಲವು ದುಷ್ಟರು ಬರೀ ಕೊಲ್ಲೋದಿಲ್ಲ, ಚಿತ್ರಹಿಂಸೆ ಕೊಡ್ತಾರೆ. ಅದಕ್ಕೆ ಅಂದರೆ ಅದು ಅನುಭವಿಸ್ಬೇಕು ಅವನು. ಈ ರೀತಿ ಕೊಂದರೆ ಹೇಗಿರ್ತದೆ? ಶಿಕ್ಷೆ ಕೊಡಬೇಕಾದ್ರೆ ಅನಸ್ತೇಶಿಯಾ ಕೊಟ್ಟು ಕತ್ತರಿಸ್ಬಿಟ್ರೆ ತಪ್ಪದು. ಶಿಕ್ಷೆ ಆಗೋದು ಗೊತ್ತಾಗಬೇಕು ಶಿಕ್ಷೆ ಅಂತ ಅವರಿಗೆ. ಇದು ಆಬ್ಸೆನ್ಸ್ ಆಗಬಾರ್ದು. ಅದು ಅದಕ್ಕೆ ನೋಟಿಸ್ ಕೊಟ್ಟು ಯಾಕೆ ಶಿಕ್ಷೆ ಕೊಡ್ತಾರೆ? ಅದು ಅಪರಾಧಕ್ಕೆ ಶಿಕ್ಷೆ ಅಂತ ಹೇಳೋದಕ್ಕೋಸ್ಕರ. ರೆಸ್ಪಾಂಡ್ ಮಾಡದೆ ಹೋದಾಗ ಅವನು ತಪ್ಪಾಗುತ್ತೆ ಅಷ್ಟೇ.
ಇಲ್ಲಿ ಹೋಗಿದ್ರೆ ಎಲ್ಲರೂ ಆಪ್ರೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ನೀಟಾಗಿ ಕೊಂದುಬಿಟ್ರಪ್ಪ ಅವ್ನು ನೋವುಂಟು ಮಾಡಬೇಡ್ರಿ ಅಂತ ಹೇಳ್ತಿದ್ರು. ಅವ್ನು ಧರ್ಮ ಮೀರಿ ನೋವುಂಟು ಮಾಡಿರ್ಬೇಕಾದ್ರೆ ಅವ್ನು ನೋವಿನ ಅನುಭವ ಆಗಲೇಬೇಕು, ಅದಕ್ಕೆ ಹಾಗೆ ಮಾಡಿದ್ದು ಅಷ್ಟೇ ಹೊರತು ಬೇರೆ ಅಲ್ಲ. ಹಾಂ 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 ಹೌದು, ಚಿನ್ನಾಟ ಹಿಂಸೆ ಮಾಡಿಬಿಟ್ಟು ಅವನಿಗೆ ಕಾನ್ಫಿಡೆನ್ಸ್ ಕ್ಲೋಸ್ ಏನಂತ, ಓಹೋ ನಾನು ಬಿಡ್ತಿದ್ದಾನೆ ಮಧ್ಯೆ ಅಂದರೆ ಇವ್ನಿಗೆ ಆಗ್ತಾ ಇಲ್ಲ ಅಂತ ಭ್ರಮೆ ಹುಟ್ಟಿಸ್ಬೇಕು. ಆಮೇಲೆ ಒಮ್ಮೆ ಹಿಡಿದು ಬಿಟ್ಬಿಡ್ತಾರೆ. ಹಿಡಿದು ಬಿಟ್ಟಾಗ ನಾನು ಗ್ರೇಟ್ ಅಂತ ಕಾಣಿಸುತ್ತೆ, ಒಪ್ಕೊಂಡು ಬಂದಿರುವಾರ ಕೆಲಸ ಮಾಡ್ತಿದ್ದೆ ಅನ್ಕೊಂಡೆ, ಹೊಡೆದು ಆ ಭ್ರಮೆ ಬರಬೇಕು ಅವರಿಗೆ. ಆಗ ಇನ್ನು ಮಿಥ್ಯಾಜ್ಞಾನವೂ ಬರಬೇಕು. ಆಗ ಹೊಡೆದ್ರೆ ಫುಲ್ ಧರ್ಮ ಪಾಲನೆ ಮಾಡಿದೆ. ಸ್ವಲ್ಪ ಪಶ್ಚಾತ್ತಾಪ ಪಟ್ಟರು ಕೂಡ ಹೊಡಿಬಾರ್ದು, ಯಾಕೆ ಅವ್ರು ಒಳ್ಳೆ ದಾರಿ ಬರ್ತಿದ್ದಾರೆ, ಒಳ್ಳೆ ದಾರಿ ಬೇಡ ತಪ್ಪಿಸ್ಬಾರ್ದು ಅಂಥೇಳಿ. ಕೆಟ್ಟ ದಾರಿಯಲ್ಲಿ ಇದ್ದಾಗಲೇ ಹೊಡಿಬೇಕೆ ಹೊರತು ಒಳ್ಳೆ ರೋಗ ವಾಸಿ ಆದಮೇಲೆ ಔಷಧಿ ಕೊಟ್ಟರೆ ಏನು ಉಪಯೋಗ? ಯಾವಾಗ ಕೊಡಬೇಕನ್ನ? ರೋಗ ಇದ್ದಾಗ ಕೊಡಬೇಕು. ಅವ್ರು ರೋಗ ಇದೆ ನಾನೇ ದೊಡ್ಡವನು ಅಂತೇಳಿ ಇದ್ದ ಕಾಲಕ್ಕೆ ಹೊಡಿಬೇಕು ಅವನು. ಎಲ್ಲಿದೆ ಸಿಂಹದಂತೆ ಅಂತ? ಯಾರು? ರಕ್ತ ಕುಡಿ ಅಲ್ಲ, ಅಲ್ಲೇನು ಹೇಳಿ ಅಲ್ಲ ಹಾಗಲ್ಲ. ಅಲ್ಲಿ ಮಾಡಿದ್ದೇನಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ಭಯ ಹುಟ್ಟಿಸ್ಬೇಕಾದ್ರೆ ಏನು ಮಾಡಬೇಕು? ಒಂದು ಮಾತಿದೆ, ರಕ್ತ ಹೀರಿಬಿಡ್ತೇನೆ ಅಂತ ಹೇಳಿ. ರಕ್ತ ಸಿಕ್ಕಲಿ ಕಾಲು ಮುಡಿದು ಕೈ ಕೊಡ್ತೇನೆ ಅಂತ. ಯಾರು ಕೈ ಬಿಡ್ದಿಲ್ಲ, ಕೈ ಕೊಟ್ಟೇ ಇಲ್ಲ. ಹೇಳಿದವ್ರು ಯಾರು ಏನು ಕೊಟ್ಟಿಲ್ಲ, ಅದನ್ನು ಆ ರೀತಿ ಮಾಡೇ ಇಲ್ಲ. ಗೊತ್ತಾಯ್ತು, ಒಬ್ಬರವ್ರು ಮಾಡಿದ್ದಾರೆ ಹಾಗೆ ಇಲ್ಲ. ಹೊಡಿತೇರಿ ಶಿಕ್ಷೆ ಕೊಡ್ತಿದ್ದ ಅಷ್ಟೇ ಹೊರತು ಬೇರೆ ಯಾರು. ಇ ಡಿ ಎಮ್ ಅವೆಲ್ಲ. ಇ ಡಿ ಎಮ್ ಏನಂತ ರಕ್ತ ಕುಡಿತೇವೆ, ಇ ಡಿ ಎಮ್ ಅಷ್ಟೇ. ಹಾಗೆ ಪ್ರಶ್ನೆ ಕೇಳ್ಬೋದು ಜನ, ರಕ್ತ ಕುಡಿ ಪ್ರತಿದಿನ ಅದು ಸತ್ಯ ಮಾಡಬೇಕಾಗಿತ್ತಲ್ಲ ಅಂತ ಕೇಳಿದರೆ ಇ ಡಿ ಎಮ್ ಸತ್ಯನೇ ಇದೆ. ಇ ಡಿ ಎಮ್ ಆಗಿ ಸತ್ಯನೇ ಮಾಡಿರೋದು, ಬೇರೆ ಅಲ್ಲ. ಗೊತ್ತಾಯ್ತಾ? ವಸ್ತುಸ್ಥಿತಿಯವರು ಇ ಡಿ ಎಮ್ ಆಗೋದಿಲ್ಲ. ಅದು ವಸ್ತುಸ್ಥಿತಿಯೇ ಮಾಡೋದಾದರೆ ಈ ಬಕೆಟ್ ಒದ್ದ ಅಂತ ಹೇಳಿದರೆ ಬಕೆಟ್ ತಂದಿಟ್ಟು ಒದಿಸ್ಬೇಕಾಗಿಲ್ಲ. ಈ ಡೈಡ್ ಅಂತ ಅಷ್ಟೇ ಅರ್ಥ ಹೊರತು ಬೇರೆ ಅಲ್ಲ. ಇದು ಮಾತು ಅರ್ಥ ಮಾಡಿಕೊಂಡ್ರೆ ಯಾವುದನ್ನು ನಡೆಸಿ ತೋರಿಸ್ಬೇಕು, ಯಾವುದನ್ನು ನಡೆಸಲೇಬಾರದು. ಧರ್ಮ ಸೂಕ್ಷ್ಮದಲ್ಲಿ ಮತ್ತೆ ಧರ್ಮ ಸೂಕ್ಷ್ಮ, ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಧರ್ಮಕ್ಕೆ ಏಟು ಬಿಡಬಾರ್ದು, ಧರ್ಮ ಬೀಳದಂತೆ ನೋಡ್ಕೋಬೇಕು. ಅದಕ್ಕೆ ಮಹಾಭಾರತದ ವೈಶಿಷ್ಟ್ಯ. ಭೀಷಣ ಆಯ್ತು. ಸಿಂಹ ಸರ್ ಯಾತಕ್ಕೆ? ಸಿಂಹ ಆ್ಯಕ್ಚುಲಿ ತಿನ್ನತ್ತ ಕುಡಿಯುತ್ತೆ. ಭಯ ಹುಟ್ಟಿಸೋ ಮಟ್ಟಿಗೆ, ಭಯ ಹುಟ್ಟಿಸೋದಕ್ಕೋಸ್ಕರ ನೋಡೋರಿಗೆ ಆ ಸೀನ್ ನೋಡಲಿಕ್ಕೆ ಆಗೋದಿಲ್ಲ. ಈ ನಾಟಕ ಸಿನಿಮಾಗಳಲ್ಲಿ ಆರ್ಟಿಫಿಷಿಯಲ್ ತೋರಿಸ್ತಾರೆ, ಅದನ್ನು ನೋಡೋದೇ ಕಷ್ಟ ಇರುತ್ತೆ ಎಷ್ಟೋ ಸಲ. ಆರ್ಟಿಫಿಷಿಯಲ್ ನೋಡೋರಿಗೂ ಗೊತ್ತು, ಅವರಿಗೂ ಗೊತ್ತು. ಇಷ್ಟಾದ್ರೂ ಕೂಡ ಭಾರಿ ಭಯ ಅಂತ ಹೇಳ್ತಾರೆ. ಅದೃಷ್ಟ ಏನಂತಾರೆ, ಭೀಭತ್ಸ ದೃಶ್ಯ ನೋಡಿದ್ವಿ, ಭಯಾನಕ ದೃಶ್ಯ ಆಗಿತ್ತು ಅಂತ. ದೃಶ್ಯ ಅಷ್ಟೇ, ಅಷ್ಟು ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಉಂಟು ಮಾಡೋದು. ಭೀಷಣಾಯ ಚ ಶತ್ರುಣಾಂ ಪೀತವಚ್ಚ ಪ್ರದರ್ಶಿತಂ ವೇದದೃಷ್ಟಶ್ಚ ಧರ್ಮೋಯಂ ಇತಿ ಪಾಪಜನಂ ಪ್ರತಿ. ವೇದದೃಷ್ಟವಾದ ಧರ್ಮ ಇದು, ಪಾಪಿಗಳ ಬಗ್ಗೆ ಅಂತ ಹೇಳೋದಕ್ಕೋಸ್ಕರ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಇತ್ಯುಕ್ತೋವಾಚನ. ಇದು ನೋಡಿ, ಭೀಮಸೇನ ದೇವರು ಯಾರೂ ಹೇಳಲಿಲ್ಲ ಈ ಮಧ್ಯೆ. ಅರ್ಜುನ ಕೃಷ್ಣ ಹೇಳಬೇಕಾಯ್ತು, ನೋಡು ಕೊಲ್ಲೋದಂದ್ರೆ ಹಾಗಲ್ಲ, ಎಲ್ಲ ಹೇಳಬೇಕಾಯ್ತು ಕೃಷ್ಣ ಅರ್ಜುನನಿಗೆ. ಕೊಲ್ಲೋದಂದ್ರೆ ಬೈದ್ರೆ ಕೊಂದಾಗ ಲೆಕ್ಕ ಅಂತ ಹೇಳಿ ಸಮಾಧಾನ ಮಾಡಬೇಕಾಯ್ತು. ಭೀಮಸೇನಿಗೆ ಯಾರು ಹೇಳಿಲ್ಲ, ನಾವು ಕುಡಿಬೇಕೋ ಬೇಡ ಯಾರು ಹೇಳಿರಿ, ಈಗ ಧರ್ಮ ಹೋಗುತ್ತೋ ಬಿಡುತ್ತೋ ಕುಡಿದ್ರೆ ನಾರೀಗ ಅಂತ ಯಾರು ಕೇಳಲಿಲ್ಲ. ಯಾರೋ ಬಂದು ಏನು ಹೇಳಬೇಕಾಗ, ನೋಡಪ್ಪ ಕುಡ್ದ ಮಾಡು ಸಾಕು, ಕುಡಿಬೇಕಾಗಿಲ್ಲ ಯಾರು ಹೇಳಲಿಲ್ಲ. ಯಾರು ಭೀಮಸೇನ ಹೇಳಿಸ್ಕೊಂಡು ಎಲ್ಲೂ ಮಾಡಿಲ್ಲ. ಏನರ್ಥ ಅದಕ್ಕೆ? ಏನು ಮಾಡಿ ಕೃಷ್ಣ ಒಪ್ತಾರೆ, ಭಾಳ ಇಂಪಾರ್ಟೆಂಟ್. ಅವ್ರು ಮಾಡಿದ್ದು ಸರಿ, ಭೀಮ ಮಾಡಿದ್ದು ಸರಿ ಅಂತ ಕೃಷ್ಣ ಒಪ್ಪಿದ್ದು. ಕೃಷ್ಣ ಅಲ್ಲೇ ಇದ್ದಾರೆ ಇವತ್ತೇ. ಅಕಸ್ಮಾತ್ ಭೀಮ ಕೊಡೋದು ನಿಜ ಆದರೆ ಪ್ರಶ್ನೆ ಯಾರ ಮೇಲೆ ಬರುತ್ತೆ ಈಗ? ಕೃಷ್ಣ ನೀನು ಹೇಗೆ ಮಾಡಿಸೋದಾ, ನೀನು ಅಲ್ಲಿರ್ಬೇಕು. ಕೃಷ್ಣ ಕೇಳ್ತಾರೆ ಕೆಲವು ಸಲ, ನೋಡು ಧರ್ಮರಾಜ ನಾವೀಗ ಹೋಗಬೇಕು, ಸಂಧಾನಕ್ಕೆ ಹೋಗ್ತೀನಿ ನಾನೀಗ. ಹೋಗಿದ್ರು ಏನು ಮಾಡ್ತಾರೆ ಗೊತ್ತಾ ಜನ? ದುರ್ಯೋಧನ ಮೂರ್ಖರು ಸರಿಯೇ. ಕೃಷ್ಣ ಏನು ಮಾಡ್ತಿದ್ದ ನನ್ನ ಕೇಳ್ತಾರೆ ಗೊತ್ತು. ಕೃಷ್ಣ ಏನು ಮಾಡ್ತಿದ್ದ, ಪಾಂಡವರಂಥವ್ರು ಏನು ಮಾಡ್ತಾರೆ ಕೇಳ್ತಾರೆ. ಅದಕ್ಕೆ ನಾವು ಜನಗಳ ಬಾಯಲ್ಲಿ ಬೀಳಬಾರ್ದು, ಅದಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಹಾಗೇನೆ, ಕೃಷ್ಣನ ಎದುರಿಗೆ ಹಾಗೆ ಮಾಡಿದಾನೆ. ಇನ್ನೊಂದು ಉತ್ತರ ಏನು, ಸರಿ ಇದೆ ಅಂತ ತೋರ್ಸೋಕ್ಕೆ ಕೃಷ್ಣನ ಎದುರೇ ಮಾಡಿದ್ದು. ಕೃಷ್ಣ ಕೂಡ ಏನು ಮಾಡ್ದ, ಅಪ್ರಿಷಿಯೇಟ್ ಮಾಡಿದ್ದ ಹೊರತು ಇದು ಮಾಡಲಿಲ್ಲ. ದೇರ್ಫಾರ್ ಫೈನಲ್ ಆಯ್ತಾರೆ. ಕೃಷ್ಣ ನೋಡಿ, ಕೃಷ್ಣ ಒಪ್ಪಿಗೆ ಕೊಟ್ಟ ಮೇಲೆ ಕೂಡ ಪ್ರಶ್ನೆ ಮಾಡೋದಾದರೆ ಕೃಷ್ಣನ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಆಯ್ತು. ಹಾಗೆ ಅರ್ಥ ಆಯ್ತಾ? ಭೀಷಣಾಯ ಚ ಶತ್ರುಣಾಂ ಪೀತವಚ್ಚ ಪ್ರದರ್ಶಿತಂ ವೇದದೃಷ್ಟಶ್ಚ ಧರ್ಮೋಯಂ ಇತಿ ಪಾಪಜನಂ ಪ್ರತಿ. ಅದು ಎಲ್ಲರಿಗೂ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಪಾಪಿಗಳಿಗೆ ಹಾಗೆ ಮಾಡಬೇಕು, ಕ್ಷತ್ರಿಯರು ಹಾಗೆ ಮಾಡಬೇಕು. ಮಾತಿನಲ್ಲಿ ಬ್ರಾಹ್ಮಣ ಮಾಡ್ಬೋದು, ಕೃತಿಯಲ್ಲಿ ಮಾಡಾಗಿಲ್ಲ. ಅದು ಕೃತಿಯಲ್ಲಿ ಕ್ಷತ್ರಿಯರೇ ಮಾಡಬೇಕು. ಇತ್ಯುಕ್ತೋವಾಚನೈವಾಂಧದ್ವಯಸ್ಯಾಸ್ಯ ವೃಕೋದರ. ಆ ಪ್ರಶ್ನೆನೂ ಮುಗೀತೀಗ. ಒಂದೊಂದೇ ಪ್ರಶ್ನೆ, ಭೀಮಸೇನ ಬಗ್ಗೆ ಗಾದ್ದಾರಿ ಪ್ರಶ್ನೆ ಕೇಳೋದಲ್ಲ, ಎಲ್ಲರ ಪ್ರಶ್ನೆ ಕೇಳಿದಾಗ ಆಯ್ತೀಗ. ಯಾರ ಮನಸ್ಸಿನಲ್ಲೂ ಕೂಡ ಸಂಶಯ ಉಡಿಬಾರ್ದು, ಆ ಘಟ್ಟ ಕ್ರಿಯೇಟ್ ಮಾಡಿದ್ರಲ್ಲಿ. ಇತ್ಯುಕ್ತಾಬುವಾಚ, ಮೂರನೇ ಪ್ರಶ್ನೆ ಕೇಳ್ತಾರೆ. ನೈವಾಂಧದ್ವಯಸ್ಯಾಸ್ಯ ವೃಕೋದರ ಧತಾ ಪುತ್ರಶತಂ ಷಷ್ಟಿ ಮಾತ್ರಂ ಯಷ್ಟಿ ಮಾತ್ರಂ ಚ ಉರ್ವರಿತಂ ತ್ವಯ ಇತಿ ಉಕ್ತಾಬುವಾಚ ನಾ ಏವ
ಅಂಧದ್ವಯಸ್ಯ ಅಸ್ಯ ವೃಕೋದರ ಘ್ನತ ಪುತ್ರಶತಂ ಎಷ್ಟಿ ಮಾತ್ರಂ ಚ ಉರ್ವರಿತಂ ತ್ವಯ. ಆಯಿತು ಭೀಮಸೇನ, ನಾವಿಬ್ಬರು ಕುಲ್ರು. ಅವನು ಹುಟ್ಟು ಕೂಡ ನಾನು ಬಟ್ಟೆ ಕಟ್ಕೊಂಡು ಅವಳು. ನಮಗೊಂದು ಕೋಲು ಊರುಗೋಲು ಅಂತ ಒಂದು ಬೇಡ, ಎಷ್ಟೇ ಅಂದರೆ ಕೋಲು. 100 ಜನ ಒಬ್ಬನಾರ ಉಳಿಸ್ಬಾರ್ದಾಗಿತ್ತಾ? ಇವರು ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬನಾರ ಉಳಿಸ್ಬಾರ್ದಾಗಿತ್ತು. ಅದು ಮುಂದಿನ ಪ್ರಶ್ನೆ. ನೋಡೋದಕ್ಕೆ ಅದು ಏನು ಅನಿಸುತ್ತೆ, ಹೌದು ಪಾಪ ಬಿಟ್ಟು ಒಬ್ಬರು ಇರಲಿ ಬಿಡಬಹುದಾಗಿತ್ತು ಅಂತೇಳಿ ಅದಕ್ಕೆ ಉತ್ತರ ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ನೋಡೋದಕ್ಕೆ ಒಂಥರ ಯಾವ ಕನ್ಸಿಡರೇಷನ್ ಇದು? ಹ್ಯೂಮನ್ ಕನ್ಸಿಡರೇಷನ್ ಪ್ರಕಾರ ಒಂದು ಉಳಿಸ್ಬೋದಾಗಿತ್ತು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೂ ಉತ್ತರಿಸಿದ್ದ ಭೀಮಸೇನ. ಮತ್ತೆ ಸಾರಿ ಆಶ್ರಯದಲ್ಲಿ ಏನನ್ನಲಿಲ್ಲ, ಏನೋ ಅವಸರದಲ್ಲಿ ಹಾಗಾಯ್ತು ಬಿಡು ಅಂತೇಳಿ ಅಲ್ಲಿಲ್ಲ. ಗೊತ್ತಾಯ್ತಾ? ಭೀಮ ಹಾಗೆಲ್ಲ ಮಾಡೋದಿಲ್ಲ. ಅದಕ್ಕೇನೆ ಭೀಮ ಮಾಡಿದ್ದೇನಿದ್ರೆ ಹೇಗಿರ್ಬೇಕದು ಪರ್ಫೆಕ್ಟಾಗೇ ಇರಬೇಕು. ಎಷ್ಟೋ ಸರ್ತಿ ಅಂತ ಪರ್ಫೆಕ್ಷನ್ ಇಲ್ಲದೆ ಹೋದರೂ ಕೂಡ ದೊಡ್ಡ ಕೆಲಸ ಮಾಡಿದಾಗ ಏನು ಮಾಡಿಬಿಡ್ತಾರೆ, ಅದನ್ನು ಹೇಳೋದಿಲ್ಲ, ಯಾರು ಹೇಳ್ಕೊಡೋ ಹೇಳಿದರೆ ಆನರ್ ಮಾಡಿ ಹಾಕಿಬಿಡ್ತಾರೆ. ಭೀಮಸೇನ ಹಾಗಲ್ಲ. ತಥಾ ಪುತ್ರಶತಂ ಚ ಉರ್ವರಿತಂ ತ್ವಯ. ಉರ್ವರಿತ ಉಳಿಸೋದು ಎಷ್ಟೇ ಮಾತ್ರ ಒಂದು ಕೋಲು ಬಿಟ್ಟಾಗ ಒಬ್ಬನಾರು ಬಿಡಬಾರ್ದಾಗಿತ್ತೆ, 100 ಜನನು ಕೊಂದುಬಿಡೋದ ಅಂತ ಕೇಳಿದರೆ, ತಾಮಾಹ ಭೀಮಃ ಪಾಪಿಷ್ಠಾಃ ವಧಯೋಗ್ಯಾಪರಾಧಿನಃ ಸರ್ವೇ ಹತಾ ಇತಿ ಪುನಃ ಸಾಹ ನೇನ ಅಕೃತಸ್ತವ ಅಪರಾಧಃ ತಾಮಾಹ ಭೀಮಃ. ಭೀಮಸೇನ ಉತ್ತರ ಕೊಟ್ಟ. ಪಾಪಿಷ್ಠ ಪಾಪಿಷ್ಠಾಃ ಬಹುವಚನ, ಅದು ವಿಸರ್ಗ ಇದಾಗಿದೆ ಅಷ್ಟೇ, ಸಂಧಿ. ವಧಯೋಗ್ಯ ಅಪರಾಧಿನಃ, ಅವರೆಲ್ಲ ಎಂಥವರು? ಪಾಪಿಷ್ಠರು, ವಧಾರ್ಹರಾದ ಅಪರಾಧ ಮಾಡಿದವರು. ಕೊಲ್ಲೇಬೇಕಾದ ತಪ್ಪು ಮಾಡಿದ್ರು ಕೊಲ್ಲಬೇಕಾಯ್ತು ಅಷ್ಟೇ ಹೊರತು ಏನೋ ಅವನು ಬಂದು ಅವನು ಮಾಡಿದಂತೆ ಮಾಡಿದ್ದಾನೆ ಅಲ್ಲ. ಆ್ಯಕ್ಚುಲಿ ನೆಗೆಟಿವ್ ಅಲ್ಲ, ಪಾಸಿಟಿವ್ ತಪ್ಪೇ ಮಾಡಿದ್ದಾರೋ, ಅದಕ್ಕೆ ಕೊಲ್ಲಬೇಕಾಯ್ತು. ಸರ್ವೇ ಹತಾಹ, ಅದಕ್ಕೆಲ್ಲರೂ ಕೊಂದೆ ನಾನು. ಪುನಃಸಾಹ ಏನ ಅಕೃತಸ್ತವ ಅಪರಾಧ ಸ ಏಕೋಪಿ ಕಿಂ ನಾಸ್ತಿ ತ್ಯವದ ಸತಾಂ. ಅಲ್ಲಿಗೂ ಬಿಡೋದಿಲ್ಲ ಗಾಂಧಾರಿ. ಹಾಗಿದ್ದರೆ ಅಪರಾಧ ಮಾಡಿದ್ರು, ಅದು ವಧಾರ್ಹ ಅಪರಾಧವನ್ನೇ ಮಾಡಿದ್ರು ಕೊಂದೆ ಅಂತ ಹೇಳ್ತೀಯಲ್ಲ. ಆದರೆ ಏಕೋಪಿ ಒಬ್ಬನಾದರೂ ಕೂಡ ಇರಲಿಲ್ಲ ನಿಂಗೆ ಅದರೊಳಗೆ. ಎಲ್ಲರೂ ಮಾಡಿದ್ರ ಅಂತ ಆಕೆ ಪ್ರಶ್ನೆ. ಎಲ್ಲರೂ ಕೂಡ ಸಾಯ ತಪ್ಪೇ ಮಾಡಿದ್ರ ಅಂತ ಕೇಳಿದರೆ, ವದನ್ ಸವ ಸರ್ವೈ ಸಮೇತೈ ಕೃಷ್ಣಸ್ಯ ಬಂಧನಾಯ ವಿನಿಶ್ಚಿತ. ಎಲ್ಲ ನೋಟ್ ಕೊಡ್ತಾರೆ. ಇವರೆಲ್ಲ ಕಟ್ಲಕ್ಕೆ ಹೋದಾಗ ಇವರೆಲ್ಲ ಜಾಯಿನ್ ಆಗಿದ್ದರು, 100 ಜನರು ಸೇರಿದ್ದರು. ಅದು ಕೃಷ್ಣನನ್ನು ಅಪರಾಧ ಆಗಲಿಲ್ಲ. ಅದೀಗ ಕೃಷ್ಣನನ್ನು ಕಟ್ಲಕ್ಕೆ ಅಂತ ಹೊರಟ ಕಾಲಕ್ಕೆ 100 ಜನರು ಜೊತೆ ಸೇರಿದ್ರು ಅಂತ ತಪ್ಪಾಗಲಿಲ್ವಾ? ತಪ್ಪಾಯ್ತು. ಅದಕ್ಕೆ ವಧಾರ್ಹರಾದ್ರು ಅವರೀಗ. ಏನಾಯಿತು? ಸುಮ್ಮನೆ ಇದು ಮಾಡಿದೆ ಅಷ್ಟೇ. ಅವನು ಪ್ರತಿಷ್ಠೆ ತೋರಿಸ್ತಾ ಇದರಿಂದ ತೋರಿಸಿದೆ ಅಷ್ಟೇ, ನಾನು ಧರ್ಮ ತಿಳಿದವನು ಅಂತ ಅಷ್ಟೇ. ಅನ್ಯಾನಿಚ ಸುಪಾಪಾನಿ ಕೃತಾನ್ಯತ್ರ ಪುರಾಪಿಚ. ಅಷ್ಟೇ ಅಲ್ಲ, ಬೇಕಾಷ್ಟು ಸುಪಾಪಗಳು, ಭಾರಿ ಪಾಪ ಮಾಡಿದ್ದಾರೆ. ಒಳ್ಳೊಳ್ಳೆ ಪಾಪ ಮಾಡಿದ್ದಾರೆ ಅಂದ್ರೇನು? ಪಾಪದಲ್ಲಿ ಒಳ್ಳೆಯದಿಲ್ಲ, ಅತಿ ಹೆಚ್ಚು ಕೆಟ್ಟ ಪಾಪ ಮಾಡಿದ್ದಾರೆ ಅಂತ ಅರ್ಥ. ಕೃತಾನ್ಯತ್ರ ಪುರಾಪಿಚ ವಾಸುದೇವಂ ಸಭಾ ಸಂಸ್ಥಂ ಬ್ರುವಾಣಂ ಧರ್ಮ ಸಂಹಿತಂ ಪುನಃ ಪುನಃ ಅವಜ್ಞಾಯ ಯಾಂತಂ ದುರ್ಯೋಧನಂ ಬಹಿಃ ಸರ್ವೇ ಅನ್ವಗಚ್ಚನ್ ಇತ್ಯಾದೀನಿ ಅಭಿಪ್ರೇತ್ಯ ವೃಕೋದರ. ಇನ್ನು ಬೇಕಾಷ್ಟು ಮಾಡಿದ್ದಾರೆ. ಯಾವುದದು? ವಾಸುದೇವಂ ಸಭಾ ಸಂಸ್ಥಂ ಬ್ರುವಾಣಂ ಧರ್ಮ ಸಂಹಿತಂ. ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ, ಧರ್ಮ ಧರ್ಮ ಸಂಹಿತೆ ಹೇಳ್ತಾ ಇದ್ದಾನೆ ಕೃಷ್ಣ. ದುರ್ಯೋಧನ ಎಲ್ಲ ಕೂಡಿಸ್ಕೊಂಡು ಉಪದೇಶ ಮಾಡ್ಬೇಕಾದ್ರೆ ಏನು ಮಾಡಿದ್ರು ಗೊತ್ತವರು? ಪುನಃ ಪುನರವಜ್ಞಾಯ ಯಾಂತಂ ದುರ್ಯೋಧನ ಮಧ್ಯೆ ಎದ್ದು ಹೋಗಿ ಬರೋದು. ಈ ಮಧ್ಯೆ ಮತ್ತೆ ಕೊಡೋದು, ಇವರು ಎದ್ದು ಹೋಗೋದು, ವಾಪಸ್ ಬರೋದು ಮತ್ತೆ ಅವನ ಹಿಂದೆ. ಏನು ಮಾಡ್ಬೋದಾಗಿತ್ತು ಇವರು? ಅವನು ಹೋಗಿದ್ದಾನೇನೋ, ಸುಮ್ಮನೆ ಕೊಡಬಾರದೆ, ಹೋಗೋದು ಕೆಲವರು ಇರ್ತಾರೆ, ಎದ್ದೋ ಎಲ್ಲ ಒಟ್ಟೆ ಹೋಗಿಬಿಡೋದು, ಅವೆಲ್ಲ ತಪ್ಪು. ಹಾಗೆಲ್ಲ ಮಾಡಬಾರ್ದು. ಸಭೆಗೆ ಹೋರೋ ಯಾವನೋ ಅರ್ಜೆಂಟ್ ಹೋಗೋದಿರುತ್ತೆ ಅಂತ ತಿಳ್ಕೊಂಡು ಪಾಪ ಯಾವುದಕ್ಕೂ ಉಳಿದವ್ರು ಎದ್ದು ಹೋಗ್ಬಿಟ್ರೆ ತಪ್ಪೋದು. ಅವನಿಗೊಂದು ಕಾರಣ ಆಯಿತು, ಇವ್ರಿಗೆ ಕಾರಣ ಇಲ್ಲ. ಬಟ್ ಯಾರಿಗೂ ಕಾರಣ ಇಲ್ಲ, ಮುಖ್ಯ ಇದರಲ್ಲಿ ಒಬ್ರಿಗೂ ಕಾರಣ ಇಲ್ಲ, ತಪ್ಪು ಮಾಡ್ತಾರೆ. ಒಬ್ರಿಗೆ ಕಾರಣ ಇದೆ, ಅವನೊಬ್ಬನೇ ಹೋಗಿ, ಉಳಿದವ್ರು ಹೋಗಬಾರ್ದು. ಹೋದ್ರೆ ಏನರ್ಥ? ಸಪೋರ್ಟರ್ ಅಂತ ಅರ್ಥ. ಸಪೋರ್ಟರ್ ಆದ್ದರಿಂದ ಅವನು ಮಾಡಿ ತಪ್ಪು ಇವರು ಮಾಡಿದಾಗುತ್ತೆ. ಪುನಃ ಎಷ್ಟೋ ಜನ ಸಭೆಯಲ್ಲಿ ಮಧ್ಯೆ ಹೋಗಬೇಕಾಗಿತ್ತು ಪಾಪ. ಹೇಳಿಬಿಟ್ಟು ಪರ್ಮಿಷನ್ ಆಫ್ ದಿ ಚೇರ್ ಅಂತ ಹೋಗ್ತಾರೆ. ತೊಗೊಂಡಿದ್ದೀವಿ ಅಂತ ಸುಮ್ಮನೆ ಹೋಗೋದಿಲ್ಲ, ಮಾಡಿ ಅಲ್ಲಿ ಗೌರವ ಕೊಟ್ಟು ಹೋಗ್ತಾರೆ. ಅದು ಮುಖ್ಯ ಕೆಲಸ. ಅದು ತಿರಸ್ಕಾರ ಮಾಡಿ ಹೋಗೋದಲ್ಲ. ಮೈತ್ರಿಯರು ಬಂದವ್ರು ಆ ಕಡೆ ನೋಡ್ತಾ ಕೂತಿದ್ದಲ್ಲ, ಅವನು ಎಲ್ಲೋ ನೋಡ್ತಾ ಕೂತು ತಡ್ಕೊಂಡು. ಇವೆಲ್ಲ ಡೀಸೆನ್ಸ್. ಎಷ್ಟೇ ಏನೇ ಇರಲಿ ನಡ್ಕೊಳ್ಳೋಕೆ ಒಂದು ರೀತಿ ಬೇಡೇನು. ಪುನಃ ಪುನರವಜ್ಞಾಯ ಯಾಂತಂ ದುರ್ಯೋಧನಂ ಬಹಿಃ ಸರ್ವೇ ಅನ್ವಗಚ್ಚನ್ ಇತ್ಯಾದೀನಿ ಅಭಿಪ್ರೇತ್ಯ ವೃಕೋದ. ಇವನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಭೀಮಸೇನ ಅಮ್ಮ ತಪ್ಪು ಮಾಡಿದ್ದಾರೆ ಅವರು. ಇನ್ನೊಂದು ಹೇಳಲಿಲ್ಲ, ಯಾವುದದು? ಇವರೆಲ್ಲ ಒಣಕ್ಕೆ ಹೊರಟಾಗ ಅವರೆಲ್ಲ ಏನಂದ ದುಶ್ಯಾಸನ, ಗೌಹುಗೋ ತಕ್ಷಣ ಭೀಮಸೇನ ಮಾಡಿದ್ದೇನೋ. ಇವರೆಲ್ಲ ಏನು ಮಾಡಿದ್ರಾಗ ಅವರೆಲ್ಲ ಕೂಡ
ಅವರು ಗೌಗೊಂದು ಕುಡಿದ್ರು ಸುತ್ತ ಭೀಮನ ಸುತ್ತ ಹಾಗೆ ಎಲ್ಲ ಕೊಲ್ತೀರಿ ಅಂತೇಳಿ. ನಾನು ವೈಯಕ್ತಿಕ ಮಾಡಿದ್ದನ್ನು ಹೆಚ್ಚು ರೆಫರ್ ಮಾಡಲಿಲ್ಲ, ಕೃಷ್ಣನು ಮಾಡಿದ್ದನ್ನು ಹೈಲೈಟ್ ಮಾಡ್ತಾರೆ. ಅದಕ್ಕೆ ನಾವು ಕೊಲ್ಲಬೇಕು. ನೀನು ಮಾಡಿದರೆ ಕ್ಷಮಿಸ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದು, ಬೇಕಾದ್ರೆ ಮಾಡ್ಬೋದಾಗಿತ್ತು. ದೊಡ್ಡವ್ರು ನಾನು ಅದಕ್ಕೆ ಕ್ಷಮಿಸಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ, ಕಾನೂನು ಅನ್ಯಾಯ ಮಾಡಿದ್ದಾನೆ, ಜಡ್ಜ್ ಕ್ಷಮಿಸಿಬಿಟ್ರೆ ಅವನು ಅಪರಾಧಿ ಆಗ್ತಾರೆ. ಗೊತ್ತಾಯ್ತು, ಅವನು ಏನೋ ಜಡ್ಜಿಗೆ ಅನ್ಯಾಯ ಮಾಡಿ ಅದನ್ನು ಕ್ಷಮಿಸ್ಬೋದು. ವೈಯಕ್ತಿಕ ಅಲ್ಲ ಇದು. ಕೃಷ್ಣನೇ ಮಾಡೋದು ಅಂದರೆ ರ್ಯಾಷನಲ್ ಇದದು, ಸಿನ್, ಕ್ರೈಮ್ ಅದು. ಅದಕ್ಕೋಸ್ಕರ ಹಾಗೆ ಮಾಡಿದೆ. ಅಂದರೆ ಮಾತಿನ ಎಷ್ಟು ಕೌಶಲ್ಯ ಇದೆ. ಹಿಂಸೆನ ಮಾತೆಲ್ಲ ಅಬ್ಸರ್ವ್ ಮಾಡಿದರೆ ಪ್ರತಿ ಮಾತಿನಲ್ಲೂ ಕೂಡ ಅಹಂಕಾರದ ಹೆಸರು ಕೂಡ ಇಲ್ಲ. ಗೊತ್ತಾಯ್ತಾ? ಯಾವುದನ್ನು ಯಾವ ಪ್ರಶ್ನೆಗೆ ಉತ್ತರ ಕೊಡೋ ಅಂಥ ಪ್ರಶ್ನೆ ಕೇಳೋದಿಲ್ಲ. ಉತ್ತರ ಕೊಟ್ಟ ಮೇಲೆ ಒಪ್ಪಿಕೊಳ್ಳೇಬೇಕಂತ ಉತ್ತರ ಕೊಡೋದು. ಅದಕ್ಕೆ ವಾಕ್ಯೇನೈಕೇನ ಕ್ಷಿಪತ್ ಹರ್ಷತೀರ್ಥ ಇದ್ದ ಹಾಗೆ ಒಂದೊಂದು ಮಾತಿಗೆ ಬಟ ಉತ್ತರ ಕೊಟ್ಟು ಹೊರಟುಬಿಡ್ತಾರೆ. ಗಾಂಧಾರಿಯಲ್ಲಿ ಉತ್ತರ ಇಲ್ಲ. ಗೊತ್ತಾಯ್ತಾ? ಏನೇನೋ ಪ್ಲಾನ್ ಮಾಡ್ಕೊಂಡಿಲ್ಲ, ಕೇಳಬೇಕು, ಎಲ್ಲ ಹೊರಟೋಯ್ತು ಅಲ್ಲಿಗೆ. ತಿಳಿತಾ? ಕೆಲವು ಸುಳ್ಳು, ಕೆಲವು ಹಾಗೇ ಆಗಬೇಕಾಗಿತ್ತು, ನಿನಗೆ ಗೊತ್ತಿಲ್ಲ. ಇಷ್ಟೇಳಿ ಕೊನೆಯ ಮಾತು ಭಾಳ ಚೆನ್ನಾಗಿದೆ. ಇನ್ನೂ ಕೂಡ ಪುನರವಜ್ಞಾಯ ಯಾಂತಂ ದುರ್ಯೋಧನಂ ಬಹಿಃ ಸರ್ವೇ ಅನ್ವಗಚ್ಚನ್ ಇತ್ಯಾದೀನಿ ಅಭಿಪ್ರೇತ್ಯ ವೃಕೋದರಃ ನೈಕೋಪಿ ಅನಪರಾಧೀ ಮೇ ಸ್ವಯಂ ತಾನ್ ಅನುಶಿಕ್ಷಿತುಂ ಅಸಮರ್ಥ ಮಯಿ ಕ್ರೋಧಂ ಕಿಂ ಕರೋಷಿ ನಿರರ್ಥಕಂ. ಈಗ ನೋಡಿ, ಬೇರೆ ಪಿಚ್ಗೆ ಹೋಗಿದ್ದೀಗ, ಮೊದಲು ಮೆಲ್ಲಗೆ ಶುರು ಮಾಡಿ ಮಾಡೋದೇನೀಗ ಡೈರೆಕ್ಟ್ ಹಿಟ್ಟು ಗಾಂಧಾರಿಗೆ. ಏನು ಗೊತ್ತಾ? ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀಯಲ್ಲ ನೀನು, ನೈಕೋಯವ ಅನಪರಾಧಿ ಮೇ ಸ್ವಯಂ, ಅವರೆಲ್ಲ. ಆದ್ದರಿಂದ ಒಬ್ಬನೂ ಕೂಡ ಅಪರಾಧಿ ಅಲ್ದವನಿರಲಿಲ್ಲ. ಅದಕ್ಕೆ ನಾನು ಕೊಲ್ಲೇಬೇಕಾಯ್ತು. ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ. ನಿನ್ನ ಪ್ರಶ್ನೆ ಎಲ್ಲ ಮುಗಿತಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡೋದೀನಿ. ನಾನು ಹೀಗೆ ಕೇಳ್ತೇನೆ, ಒಬ್ಬನ್ನಾರು ಯಾಕೆ ಕೊಡಿಸ್ಲಿಲ್ಲ ಅಂತ ಕೇಳ್ತೀಯಲ್ಲ, ಇನ್ನು ಒಬ್ಬನ್ನಾದರೂ ಸರಿಯಾಗಿ ಯಾಕೆ ಬಳಸಲಿಲ್ಲ ಅಂತ ಕೇಳಿದೆ. ಒಬ್ಬರನ್ನಾದರೂ ಕೂಡ ಯಾಕೆ ಸರಿಯಾಗಿ ಬೆಳೆಸಲಿಲ್ಲ, ಈ ಕಥೆ ಮುಗಿತಾರೆ ಪೂರ್ತಿಯಾಗಿ. ಇದು ಈ ಮಾತನ್ನು ಮೊದಲು ಆಡಿದ್ರೆ ಏನಾಗ್ತಿತ್ತು ಆಕೆಗೆ, ಈಗೇನು ಮಾಡಾಗಿಲ್ಲ. ಈಗ ಕೆಲವು ಸ್ಟ್ರೋಕನ್ನು ಆ ಟೈಮ್ನಲ್ಲಿ ಹೊಡೆದ್ರೆ ಏನಾಗಿರುತ್ತೆ ಅದು ಅರ್ಥ ಕೊಡೋದು, ಬೇರೆ ಕಡೆ ಕೊಡಬಾರ್ದು. ಈ ಕೊನೆಗೆ ಹೇಳಿದ್ವಿ, ಇದು ಸರಿ ಮಾಡಿದರೆ ಯಾರೋ ಕೂಡ ನೀವೀಗ ಅದು ಎಲ್ಲರೂ ಪಾಸಾಗಿ ಫೇಲ್ ಆಗಿದ್ದಾರೆ ಅಂದರೆ ಒಬ್ಬರು ಪಾಸಾಗಲಿ ಹೇಳ್ಕೊಟ್ಟಿಲ್ಲ ಪಾಠ. ನೀವು ಎಷ್ಟು ಜನ ನಂಬರ್ನೂ ಹೇಳ್ಬಾರ್ದು. ಹಾಗೈತೆ ನಾವೀಗ 40 ಜನಗೂ 10 ನಾನು ಪಾಸ್ ಮಾಡಬೇಕು ನಿಯಮ ಇದೆಯಾ? ಏನೂ ಇಲ್ಲ. 40 ಫೇಲ್ ಮಾಡಬೇಕಷ್ಟೇ. ಧರ್ಮ ಇದು. ಅದು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಪರ್ಸೆಂಟೇಜ್ ಲೆಕ್ಕ ಇಲ್ಲ ಅಲ್ಲಿ, ಸರಿಯೋ ತಪ್ಪು ಅಷ್ಟೇ ಲೆಕ್ಕ. ಎಲ್ಲರಿಗೂ ರ್ಯಾಂಕ್ ಕೊಟ್ಟು ಎಲ್ಲರೂ ಈಕ್ವಲ್ ಮಾರ್ಕ್ಸ್ ಸರಿ ಬರೋ ಎಲ್ಲರಿಗೂ ಕೊಡಬೇಕು, ಏನು ದಾರಿ ಇಲ್ಲ. ಫೇಲ್ ಆದರೆ ಎಲ್ಲರೂ ಫೇಲ್ ಆಗಬೇಕು, ಬೇರೆ ದಾರಿನೂ ಇಲ್ಲ. ಆದ್ದರಿಂದ ಹಾಗೆ ಮಾಡಿದ್ದೇನೆ. ಇತ್ಯುಕ್ತ ಅಲ್ಲ, ಪತಿವೃತ್ತಿ ಆಗಿದ್ದಲ್ಲಿ ಬೆಳೆಸ್ಲಿಕ್ಕಾಗಲಿಲ್ಲ ಅಂಬೋದಕ್ಕಿಂತ ಅವಳು ದೌರ್ಬಲ್ಯ. ಅದು ಗಾಂಧಾರಿ ಗುಣ ಇದೆ, ದೌರ್ಬಲ್ಯ ಇದೆ. ದೌರ್ಬಲ್ಯನ ಒಪ್ಕೋಬೇಕು. ಧರ್ಮರಾಜನಲ್ಲಿ ಗುಣ ಇದೆ, ದೌರ್ಬಲ್ಯ ಒಂದಿದೆ. ಅದು ಇವರಲ್ಲಿ ದೌರ್ಬಲ್ಯನೇ ಇಲ್ಲ. ಇದು ವಿಶೇಷ ಅಂಶ. ಇದು ದೌರ್ಬಲ್ಯ ನಾವು ಭೀಷ್ಮರಲ್ಲಿ ದೌರ್ಬಲ್ಯ ಒಪ್ಕೋಬೇಕು ನಾವಾಗ. ಅದು ಎಲ್ಲ ಪಾತ್ರಗಳು ಒಂದೇ ರೀತಿ ಸಪೋರ್ಟ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಗುಣಗಳು ಭಾರಿ ಇವೆ, ಕೆಲವು ದೌರ್ಬಲ್ಯ ಇವೆ, ಅದನ್ನು ಒಪ್ಕೋಬೇಕು. ಅದು ಸಾಮಾನ್ಯ ಕಾಣತಕ್ಕಂಥದ್ದು. ಆದರೆ ಗುಣಗಳು ಅಪಾರ, ದೌರ್ಬಲ್ಯ ಕಡಿಮೆ. ಅದಕ್ಕೆ ಒಂದು ದೌರ್ಬಲ್ಯ ಏನಾಯಿತು ಅಂದರೆ ಇನ್ನೂ ಮುಂದೆ ಏನು ಮಾಡ್ಬೋದಾಗಿತ್ತಾಗೆ. ಯಾಕಾದರೆ ಧೃತರಾಷ್ಟ್ರ ಸಭೆಯಲ್ಲೇ ಬೈತಾಳೆ. ಮೊದಲು ನಿನ್ನ ಬೈಬೇಕು ನಾನು, ಅವ್ರನ್ನಲ್ಲ. ನೀನೆಲ್ಲ ತಲೆ ಹಾಕಿ ಅವ್ರನ್ನ ಕೆಡಿಸಿದ್ದಿ ಅಂತ ಹೇಳ್ತಾರೆ. ಅದೇ ಮಾತ್ರ ನಾನು ತಡೀಲಿಲ್ಲ. ಆ ಮಟ್ಟಿಗೆ ತಂದು ತಪ್ಪಿದೆ. ಆದರೆ ಇದು ಡಾಮಿನೇಟ್ ಆಗಿದ್ದು ನೀನು ಅಂತ ಸುಮ್ಮನೆ ಆಗ್ಬೋದು, ರಾಜ ನೀನು ಅಂತ ಸುಮ್ಮನೆ ಇದ್ದೇನೆ ಅಂತ ಹೇಳ್ಬೋದು. ಇಷ್ಟಾದರೂ ಕೂಡ ಭೀಮ ಹೇಳಿದ ಮಾಡಬೇಕಾಗಿತ್ತು. ಮಧ್ಯೆ ಧರ್ಮರಾಜ ತಪ್ಪು ಮಾಡಿದಾಗ ಹಾಗೆ ಹೇಳಿದ್ರು, ಹಾಗೆ ಹೇಳ್ಬೋದಾಗಿತ್ತು ಗಾಂಧಾರಿ. ಅದು ಒಳ್ಳೆ ಒಳಬೋದು ಎಷ್ಟು ನಿಶ್ಚಿತನೋ, ಆದರೆ ಈ ಮಟ್ಟಕ್ಕೆ ಬರೋದಿಲ್ಲ. ಪರಿಶುದ್ಧ ಭಾಗದ ಧರ್ಮದ ಗುಂಪಿಗೆ ಬರೋದಿಲ್ಲ. ಸ್ವಲ್ಪ, ತುಂಬ ಅಲ್ಲ, ಒಂದು ಸ್ವಲ್ಪ ಅವನಿದ್ದಷ್ಟು ಇರಲಿಲ್ಲ. ಯಾಕೆ ಅಷ್ಟೆಲ್ಲ ಇಲ್ದಿದ್ರೆ ಇವತ್ತು ಇಷ್ಟು ಪ್ರಶ್ನೆ ಕೇಳೋಕ್ಕೆ ಹೋಗ್ತಿದ್ದಿಲ್ಲ. ಇಷ್ಟು ಮೋಹ ಇದ್ದಿದ್ದಕ್ಕೆ ಅಷ್ಟು ಪ್ರಶ್ನೆ ಕೇಳ್ತಿರೋದು ಅಲ್ಲೇನು. ಇದು ಕನ್ಸರ್ನ್ ಇಲ್ದವ್ರು ಯಾಕೆ ಕೇಳೋಕ್ಕೆ ಹೋಗ್ತಾರೆ? ಕಂಡವರೆಲ್ಲ ಕೇಳೋದಿಲ್ಲ, ಕನ್ಸರ್ನ್ ಇದ್ದವ್ರು ಮಾತ್ರ ಕೇಳ್ತಾರೆ. ನೈಕೋಪಿ ಅನಪರಾಧೀಮೆ ಸ್ವಯಂ ತಾನ್ ಅನುಶಿಕ್ಷಿತು ಅಸಮರ್ಥ ಮಯಿ ಕ್ರೋಧಂ ಕಿಂಕರೋಷಿ ನಿರರ್ಥಕಂ. ಕೈಲಾಗದಿದ್ದ ನೀನು ನನ್ನ ಸುಮ್ಮನೆ ಪ್ರಶ್ನೆ ಮಾಡ್ತೀಯಲ್ಲ, ಇದು ಯಾವ ನ್ಯಾಯ ಇದು? ಕಿಂ ಕರೋಷಿ ನಾನು ಸಿಟ್ಟು ಮಾಡ್ಕೋತೀಯಲ್ಲ, ಏನು ಉಪಯೋಗ? ನಿರರ್ಥಕ ಎರಡರ್ಥ. ನೀನು ಸರಿಯಾದ ಕಾರಣ ಸಿಟ್ಟು ಮಾಡ್ಕೊಂಡು ಮೊದಲೇ ತಪ್ಪು. ಸಿಟ್ಟು ಮಾಡಿದ್ರೆ ನಾನು ಏನೂ ಆಗೋದಿಲ್ಲ, ವೇಸ್ಟ್. ನೀನು ಸಿಟ್ಟಾಗ್ತಿದೆ. ಧರ್ಮರಾಜರ ಕಾಲು ಬೆರಳು ಸುಟ್ಟು ಸುಳ್ಳಕ್ಕೆ ಬರೋಲ್ಲ ಸರಿಗೆ. ಆ ಮಾತು ನಿರರ್ಥಕ. ನಿನ್ನ ಸಿಟ್ಟಿಗೆ ಏನು ಅರ್ಥನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಾತ್ವಿಕವಾದ ಅರ್ಥನೂ ಇಲ್ಲ. ಗೊತ್ತಾಯ್ತಾ? ಫಿಸಿಕಲ್ ಅರ್ಥನೂ ಅದಕ್ಕಿಲ್ಲ. ಅರ್ಥ ಆಯ್ತಾ? ಇದು ಭೀಮಸೇನ ನಿರರ್ಥಕ ಸತಿ ಎರಡು ಅರ್ಥ ಇಟ್ಕೊಂಡು ಮಾತಾಡೋದು. ನಿರರ್ಥಕ ಇತ್ಯುಕ್ತ ಹೋಗಿದ್ದು ವೇಸ್ಟ್ ಆಯಿತು, ವ್ಯರ್ಥ ಆಯಿತು ಅನ್ನೋದಿಲ್ಲ. ವ್ಯರ್ಥ ಆಯ್ತಲ್ಲ, ವ್ಯರ್ಥ ಪ್ರಯತ್ನ, ಏನು ಉಪಯೋಗ ಇಲ್ಲ ಅದರಿಂದ. ಇತ್ಯುಕ್ತ ಅಭವತ್ತುಷ್ಟಿಂ ಕ್ರಮಾತ್ ಸರ್ವೈಶ್ಚ ಪಾಂಡವೈ. ಈಗೇನು ಮಾಡಲಿಲ್ಲ ಆಕೆ, ಸುಮ್ಮನಾಗಿಬಿಟ್ಟೆ. ಗಾಂಧಾರಿ
ನಿರುತ್ತರಳ ಅಂದು. ಈಗ ಯಾರು ಮತ್ತೆ ಮಾಡೋ ಕನ್ಸರ್ನ ಅದು ಯಾರನ್ನ ಪ್ರಶ್ನೆ ಕೇಳ್ತಾರೋ ಕೇಳಬೇಕು, ಅವ್ರ ಪ್ರಶ್ನೆ ಅವ್ರು ಒಪ್ಕೊಂಡ ಮೇಲೆ ಉಳಿದವ್ರ ಪ್ರಶ್ನೆ ಹಾಕಿದ್ರೆ ಮೂರ್ಖರು. ವಾಲಿವಧೆಯಲ್ಲೂ ಹಾಗೇನೆ, ರಾಮದೇವ್ರು ಯಾತಕ್ಕೊಂದೆ ಅಂತ ಉತ್ತರ ಕೊಟ್ಟೆಲ್ಲ ಆಯಿತು. ವಾಲಿ ಒಪ್ಕೊಂಡ್ಬಿಟ್ಟು ನನ್ನ ಪಾಪ ಎಲ್ಲ ಹೋಯ್ತು ಅಂತ ಕೇಳ್ತಾನೆ, ಹೋಯ್ತು ಅಂತಾನೆ, ಆಮೇಲೆ ಸಾಯ್ತಾನೆ ವಾಲಿ. ಇನ್ನೂ ಜನ ಗಲಾಟೆ ಮಾಡೋದಿಲ್ಲ, ವಾಜಿ ಕೊಟ್ಟು ತಪ್ಪು ಯಾವನು ಹೊಡ್ಸ್ಕೊಂಡೆ ಅವರೇ ಕೇಳಿ ಆಯ್ತು, ಈಗ ಒಪ್ಕೊಂಡು ಆಯಿತು. ಇಲ್ಲೂ ಹಾಗೇನೆ, ಭೀಮನ ಬಗ್ಗೆ ಅಲ್ಲಿ ರಾಮನ ಬಗ್ಗೆ ಆರೋಪ, ಭೀಮನ ಬಗ್ಗೆ ಆರೋಪ ಸಿಮಿಲರ್ ಇದು. ಅಲ್ಲಿ ರಾಮ ಮಾಡಿದ್ದ ಅನ್ಯಾಯ ಅಂಥೇಳಿ ಜನಗಳ ವಾದ, ವಾಲಿದೇ ವಾದ ಇತ್ತು. ಇಲ್ಲಿ ಅಪರಾಧಿಗಳ ತಾಯಿ ವಾದ ಇತ್ತು. ಎರಡಕ್ಕೂ ಉತ್ತರ ಕೊಟ್ಟಾಯ್ತು. ಅಲ್ಲಿ ವಾಲಿನೂ ಒಪ್ಕೊಂಡ, ಇಲ್ಲಿ ಗಾಂಧಾರಿನೂ ಒಪ್ಕೊಂಡ ಮೇಲೆ ಉಳಿದವ್ರು ಏನೇ ಮಾಡಿದ್ರೆ ಅರ್ಥ ಇಲ್ಲ. ಎರಡನೇ ಮದುವೆ ಆಗಿಲ್ಲ ನನ್ನ ಗಂಡ ಅಂತ ಹೆಂಡತಿ ಹೇಳಿದಾಗ ಎಷ್ಟೇ ಡಾಕ್ಯುಮೆಂಟ್ ಕೊಟ್ಟರು ಉಳಿಯೋದಿಲ್ಲ. ಯಾತಕ್ಕೆ? ನಿಜವಾದ ಕಾಂಪಿಟೆನ್ಸ್ ಇರೋದು ಯಾರಿಗೆ ಕೇಸ್ ಹಾಕಲಿಕ್ಕೆ? ಅವಳಿಗೆ. ಅವಳು ಹಾಕದೆ ಹೋದರೆ ಅದು ಸ್ಟ್ಯಾಂಡ್ ಆಗೋದಿಲ್ಲ. ಪ್ರಾಪರ್ ಚಾನಲ್ ಬಂದಿದ್ದಲ್ಲ, ಸಂಬಂಧಪಟ್ಟವ್ರು ಹಾಕ್ಬೇಕು ಯಾವಾಗಲೂ. ಇತ್ಯುಕ್ತ ಅಸವತ್ತೂಷ್ಣೀಂ ರವಾತ್ ಸರ್ವೈಶ್ಚ ಪಾಂಡವೈ ವಂದಿತಾ. ಆಗ ಈ ಮಾಡಲೇ ಬೇಡ, ಕೊನೆಗೆ ಹೇಳೋದು ಮಾಡಲೇ ಬೇಡ, ನಮಸ್ಕಾರ ಈಗ ಹಾಂ ಮಾಡೋ ಬರ್ತಾರೆ. ಇದು ಅಲ್ಲಿಗೂ ಬಿಟ್ಟಿಲ್ಲ, ಸೇರಿ ನಮಸ್ಕಾರ ಮಾಡೋದು ಬಿಟ್ಟಿಲ್ಲ. ಮತ್ತೆ ಈ ಮಟ್ಟಿಗೆ ಯಾರಾಕಿ ತಾಯಿ ದೊಡ್ಡಮ್ಮ ಅಷ್ಟೇ. ಈ ರೀತಿ ಬ್ಯಾಲೆನ್ಸ್ ಮಾಡೋದು ಭಾರಿ ಕಷ್ಟ. ವಿಶ್ವಾಸ ವಿವಾದ ಎರಡಿದ್ದಾಗ ವಿವಾದ ವಿಶ್ವಾಸ ಕ್ಲಬ್ ಮಾಡಬಾರ್ದು ಯಾವಾಗಲೂ. ಈ ಪಾಯಿಂಟ್ ಬೇರೆ, ಆ ಪಾಯಿಂಟ್ ಬೇರೆ. ಈ ಪಾರ್ಟಿಗೆ ಅಷ್ಟೇ ಜೋರಾಗಿರಬೇಕು. ವಿನಯ ಅಂಥೇಳಿ ದೈನ್ಯನೂ ಆಗಬಾರ್ದು, ಅಹಂಕಾರ ಅಂಥೇಳಿ ರೂಲ್ಸ್ ಅಂದ್ಬಿಟ್ಟು ಪ್ರತಿಷ್ಠೆನೂ ಆಗಬಾರ್ದು. ಅಲ್ಲಿ ಬ್ಯಾಲೆನ್ಸ್. ಮನುಷ್ಯ ಭಾರಿ ಸರಿ ಇದ್ದೇನೆ ಅಂತ ಹೇಳ್ಕೊಂಡ್ಬಿಟ್ಟು ದರ್ಪ ತೋರಿಸಿ ಕೆಳಬಿಡ್ತಾನೆ ಆಮೇಲೆ. ಹಾಗಾಗಬಾರ್ದು. ಈ ಮಾಡೋದು ಒಪ್ಪಿಗೆ ಇದ್ದರೆ ಮಾಡ್ತೀನಿ, ನಂದಂತೂ ವಿಷಯ ಇಷ್ಟೇ, ಇಲ್ಲ ಮಾಡ್ಬೋದು. ಆಗ ನಮಸ್ಕಾರ ಮಾಡಿದಾಗ ಶಾಂತಳಾಗ್ತಾಳೆ. ಇದು ನಡೀತ ಪ್ರಸಂಗ. ಇದು ಪ್ರತಿಪಕ್ಷನ ಇಲ್ಲಿ ಒಪ್ಪಿಸಿದ್ದು ಭೀಮಸೇನ. ತಿರುಗುಪಂಡಿತಾಚಾರ್ಯ ಬದಲಾದವ್ರ ಪ್ರಶ್ನೆಗೆ ಉತ್ತರ ಕೊಟ್ಟು ಹೇಗೆ ಒಪ್ಪಿಸಿದ್ದು, ಗಾಂಧಾರಿಗೂ ಒಪ್ಪಿಸಿದ್ದೇ ಹೊರತು ಏನೋ ಆಮೇಲೆ ಮಾತಾಡೋಣ ಗೀತಾಣಿ ಯಾವುದೋ ಇರಲ್ವೆಂಟ್ ಆನ್ಸರ್ ಕೊಡೋದಿಲ್ಲ. ನೇರ ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡಿದ್ದು. ರಾಮದೇವರು ಕೂಡ ವಾಲಿಗೆ ನೇರ ಉತ್ತರ ಕೊಟ್ಟು ಏನು ಹೇಳಿ ಈಗ ಬೇಕಾದ್ರೆ ಬದುಕಿಸ್ತೀನಿ ಆಯಿತಾ, ತಪ್ಪು ಅಂತ ಯಜಿವಾಂಛಿಸಿತ್ತು ಮುಜ್ಜಿ ವಯಸ್ಸೆ, ಒಪ್ತೀಯ ಈಗ? ಇಲ್ಲ, ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡಿ. ಎಷ್ಟು ಚೆನ್ನಾಗಿದೆ. ಇಬ್ಬರದು ಸಿಮಿಲರ್ ಕೇಸಿದೆ. ಯಾರು ಆರೋಪ ಮಾಡಿದ್ರು ಪೂರ್ತಿ ಒಪ್ಪಬೇಕು. ಆ ರೀತಿ ಮಾಡಿದ್ದು ರಾಮ, ಆ ರೀತಿ ಮಾಡಿದ್ದು ಭೀಮ. ಯಾರಿಗೆ? ಅವ್ರಿಗೇನಾಗತ್ತಾಗ ಇವ್ರದ್ದು ಸರಿ ಎಂಬುದು ಪ್ರೂವ್ ಆಗುತ್ತೆ. ಜೊತೆಗೆ ಅವ್ರು ತಪ್ಪು ಅಂತ ಅವ್ರ ಕಡೆ ಅವ್ರಿಗೆ ಅರ್ಥ ಆಗುತ್ತೆ. ಸುಮ್ಮನೆ ಕೊಂದುಬಿಟ್ರೆ ಕನ್ವಿನ್ಸ್ ಎಲ್ಲರನ್ನೂ ಕನ್ವಿನ್ಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಗೊತ್ತೇನು? ಅದಕ್ಕೆ ವಾಲಿ ಒಳ್ಳೆಯವನು ಪಾಪ. ಒಂದು ಕಾರಣಕ್ಕೆ ತಪ್ಪು ಮಾಡಿದ್ದೆ, ಯಾವ ತಪ್ಪು ಅಂತ ಗೊತ್ತಿದ್ದಿಲ್ಲ. ಅದು ಹೇಳಬೇಕಾಗಿತ್ತು, ಹೇಳಿದಾಗ ಒಪ್ಕೊಂಡು ಸತ್ತ. ಮುಂದೆ ಖುಷಿನಾಗಿ ಹುಟ್ಟಿದ, ಮಗನಾಗಿ ಹುಟ್ಟಿದ. ಇಲ್ಲಿ ರಾಜ್ಯ ಕಳ್ಕೊಂಡು, ಈ ಕಪಿ ರಾಜ್ಯ ಕಳ್ಕೊಂಡು ನರರಾಜ್ಯಕ್ಕೆ ಅಧಿಪತಿಯಾದ. ಎಷ್ಟು ಪ್ರಮೋಷನ್ ಸಿಕ್ತಾಗ. ಇದು ವಾಲಿ ಅಡ್ವಾಂಟೇಜ್. ಇದೆಲ್ಲ ಯೋಚನೆ ಮಾಡಿದರೆ ತಪ್ಪು ಒಪ್ಕೊಳ್ಳೋದ್ರಲ್ಲಿ ಗುಣ ಇದೆ. ಸಾಧಿಸೋದು ಇನ್ನೂ ಡೇಂಜರಸ್. ತಪ್ಪನ್ನು ಮಾಡಿದ್ದಕ್ಕಿಂತ ದೊಡ್ಡ ತಪ್ಪು ಯಾವುದು? ಸಮರ್ಥನೆ ಮಾಡೋದು. ಎಂದು ಹಾಗೆ ಮಾಡಬಾರ್ದು. ಇದು ಕೋರ್ಟ್ಗಳಲ್ಲಿ ಯಾವಾಗಲೂ ಹಾಗೇನೆ. ಲೈಟ್ ಇಲ್ಲದೆ ಹೋದ ನೀನೀಗ ಇವೆಲ್ಲ ಅದೆಲ್ಲ ಪ್ರಶ್ನೆ ಬರೋದಿಲ್ಲ. ಆ ಕಾಲ ಬಂದಿದೆ ಈಗ. ಇದೆಲ್ಲ ಅದಕ್ಕೆಲ್ಲ ಕೇಸ್ ಹಾಕ್ತಿದ್ರು ಪಾಪ. ಸೈಕಲ್ನಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದುಂಟು. ಯಾರು ಸೈಕಲ್ ಕಣ್ಣೆತ್ಕೊಂಡು ನೋಡಲ್ಲ ಅಂದರೆ ಡಬಲ್ ಹೆಡ್ ಹೋದ್ರೆ ಹಿಡ್ಕೊಂಡು ಹೋಗ್ತಿದ್ರು, ಲೈಟಲ್ಲೇ ಹಿಡ್ಕೊಂಡು ಹೋಗ್ತಿದ್ರು. ಆಗ ವೆಹಿಕಲ್ ಅದೇ ದೊಡ್ಡ ವೆಹಿಕಲ್ ಅಂದರೆ ಸೈಕಲ್ಲೇ. ಆಮೇಲೆ ಸ್ಕೂಟ್ರ್ ಬೆಳೆದಾರೆ, ಸ್ಕೂಟ್ರ್ ಬಂತಷ್ಟೇ. ಆಗ ವೆಹಿಕಲ್ ಇಟ್ಟಿದ್ದಾರೆ, ಸೈಕಲ್ ಇಟ್ಟಿದ್ದಾರೆ ಅಂತಲೇ ಅರ್ಥ. ಆ ಸ್ಥಿತಿಯಲ್ಲಿ ಅಷ್ಟು ಆ್ಯಕ್ಷನ್ ತೊಗೋತಿದ್ರು. ಅವರಿಗೆ ಮಾಡಿದ್ದು ಹೌದು ಅಂದ್ಬಿಟ್ರೆ ಮಿನಿಮಮ್ ಫೈನು. ಇನ್ನೊಂದು ವಾದ ಮಾಡಿದರೆ ಕೇಸ್ ಕಂಟಿನ್ಯೂ ಆಗಿಬಿಟ್ಟು ಟೈಮು ಹೋಯ್ತು, ಇದು ಹೋಯ್ತು, ಅದೆಲ್ಲ ಕೋರ್ಟ್ ಸಭೆ ಹಾಳು ಮಾಡ್ದೆ ಅಂಥೇಳಿ ಇನ್ನೂ ಸ್ವಲ್ಪ ಪೆನಾಲ್ಟಿ. ಹಾಗೆ ಮಾಡಬಾರ್ದು. ಹಾಂ ಏನ? ಹಾಂ ನಿಮಗಾಗಿತ್ತಾ ಸರಿ ಸರಿ. ಬಿಸಿ ಅಷ್ಟು ಬಿಸಿ ಇತ್ತ ಏನೋ ಅದು? ಸರಿ ಸರಿ. ಅಂದರೆ ಎಷ್ಟು ಒಂದು ಕಾಲಕ್ಕೆ ತಕ್ಕಂತೆ ಎಷ್ಟು ಬದಲಾವಣೆ ಆಗುತ್ತೆ ಎಂಬುದಕ್ಕೆ ನಂಬಿ ಇವತ್ತು ಯಾರು ನಂಬಲ್ಲ ಅದನ್ನು. ನೀವು ನೋಡಿದ್ರೆ ಕಾರುಗಳು ನಿಮಗೆ ಸ್ಟ್ರೀಮ್ ಓದ ಹೋಗ್ತಿರೋದು. ನೀವು ಒಂದು ಗಂಟೆಗಟ್ಟಲೆಕ್ಕಾದರೆ ಒಂದು ಕಾರು ಬಂದರೆ ಪುಣ್ಯ. ಆಗ ಬೆಂಗಳೂರೊಳಗೆ ಒಂದು ಕಾರು ಓಡಾಡುತ್ತೆ ಅಂತ ಕೇಳಿದರೆ ಗಂಟೆ ಕಾಯಬೇಕಾಗಿತ್ತು. ಕಾರ್ ಇಟ್ಟೋರ ಸಂಖ್ಯೆ ಅಷ್ಟು ಕಡಿಮೆ ಇತ್ತು, ತಿಳಿತಾ? ಈ ಕಾರ್ ಇಲ್ಲದೆ ಊರಿಗೆ ಹಳ್ಳಿ ಕಾರ್ ಇದೆ. ಈಗ ಹಳ್ಳಿಯೊಳಗೂ ಕಾರು ಓಡಾಡುತ್ತೆ. ಆ ಕಾರು ಸಿಕ್ಕಾಪಟ್ಟಿ ಬದಲಾಗಿ ಒಂದು ಕಾರಲ್ಲ 3-4 ಕಾರ್ ಇತ್ತು ಒಬ್ಬ ಮನೆಗೆ. ಯಾರವರೆಗೆ ಹೋಯ್ತು ಬಂದರೆ 9 ಕಾರ್ ಇಟ್ಟಿದ್ರು. 9 ಕಾರುಗಳು ಗಂಡ ಹೆಂಡತಿ ಇಬ್ಬರೇ. ಎಲ್ಲ ಇಂಪೋರ್ಟೆಡ್ ಕಾರುಗಳು, ಸಿಕ್ಕಾಪಟ್ಟಿ ಕಾಸ್ಟ್ಲಿ ಕಾರುಗಳು. ಆ ಡ್ರೈವರ್ ಕೆಲಸ ಏನು ಗೊತ್ತಾ? ದಿವಸ ಒಂದು ನೋಡಾಕು, ಎಲ್ಲ ಕಾರನ್ನು ಹೊಡಾಕೋ ಬರಬೇಕು. ಚಾರ್ಜ್ ಬ್ಯಾಟ್ರಿ ಡೌನ್ ಆಗಬಾರ್ದು. ಅವ್ರು ಹೊಡ್ಕೊತ ನಾನು ಬೇರೆ ಕೆಲಸ, ಇವ್ರು ಎಲ್ಲೂ ಹೋಗೋದಿಲ್ಲ, ವಯಸ್ಸಾಗಿ ಎಲ್ಲೂ ಹೋಗೋದೇ ಇಲ್ಲ ಅವರು. ನನಗೆಷ್ಟು ಹೊಡಾಕೆ ಬರೋದು ಕೆಲಸ ಅಂತ ಹೇಳ್ತಿದ್ದೆ ಪಾಪ.
ಅಂದರೆ ಪ್ರತಿಷ್ಠೆಗೆ ಎಲ್ಲೆಲ್ಲೋ ಐನೋಣ ಆಗಿಬಿಡುತ್ತೆ. ವಂದಿತಾ ವ್ಯಾಸವಾಕ್ಯಾಚ್ಚ, ಇನ್ನೂ ಭಾರಿ ಸ್ವಾರಸ್ಯ ಇದೆ. ಇತ್ಯುಕ್ತ ಸಾ ಅಭವತ್ ತೂಷ್ಣೀಂ ಕ್ರಮಾತ್ ಸರ್ವೈಶ್ಚ ಪಾಂಡವೈ, ಎಲ್ಲ ಪಾಂಡವರು ನಮಸ್ಕಾರ ಮಾಡಿದರು. ಈ ಪಾಂಡವರು ನೋಡಿ ಅಷ್ಟೆಲ್ಲ ಮಾಡಿ ಯಾವ ಕಾರಣಕ್ಕೂ ವೈಯಕ್ತಿಕ ದ್ವೇಷ ತೋರಿಸೋದಿಲ್ಲ. ಆ ಶತ್ರುಗಳ ತಂದೆ ತಾಯಿ ನೀವು ಅಂತ ತೋರಿಸೋದಿಲ್ಲ. ಅದು ಭಾಳ ಮುಖ್ಯ. ಸ್ವರೂಪತ ಒಳ್ಳೆಯವರು ಒಂದು ಕಾರಣಕ್ಕೋಸ್ಕರ ಗೌರವ ಕೊಟ್ಟರು. ವಂದಿತ ವ್ಯಾಸವಾಕ್ಯಾಚ್ಯ ಕಿಂಚಿತ್ ಶಾಂತಾಚ ವೇದವ್ಯಾಸದೇವರು ಹಾಗೆ ಹೇಳಿದರು. ಭೀಮ ಹೇಳಿದ ಸರಿಯಾಗಿದೆ, ಭಾಳ ಮುಖ್ಯ. ಎಲ್ಲಿ ಹೇಳಿದರೂ ಕೂಡ ಇಲ್ಲ, ಕೃಷ್ಣ ರೂಪದ ವ್ಯಾಸ ರೂಪದ ಸಮರ್ಥನೆ ಮಾಡಬೇಕು. ಭೀಮಸೇನ ಹೇಳಿದ್ದಾನೆ, ವೇದವ್ಯಾಸ ಕೃಷ್ಣದೇವರು ಸಮರ್ಥನೆ ಮಾಡೇ ಮಾಡ್ತಾನೆ. ಇದು ಯಾಕೆ ಗೊತ್ತಾ, ತಮ್ಮ ಸಮರ್ಥನೆ ಇವರು ಮಾಡ್ತಾರೆ, ಇವರು ಸಮರ್ಥನೆ ಅವ್ರು ಮಾಡ್ತಾರೆ. ವೇದವ್ಯಾಸರು ಮಾಡಿದ್ದೆಲ್ಲ ಸರಿ, ಕೃಷ್ಣ ಮಾಡಿದ್ದೆಲ್ಲ ಸರಿ, ಅದಕ್ಕೆ ಸರ್ವಬಲ ಬರೆದಿದ್ದ ಆಚಾರ್ಯರು. ಅವರೇನು ಮಾಡ್ತಾರೆ, ಇವ್ರು ಮಾಡಿದ್ದು ಸರಿ ಅಂತ ಅಲ್ಲೇ ಹೇಳಿಬಿಟ್ಟಿದ್ದ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಸರಿ ಅಂತಿದ್ರೆ ಸಮರ್ಥನೆ ಮಾಡೇ ಮಾಡ್ತಾರೆ ತಿಳಿದವರು ಅಂತ ಅರ್ಥ. ಯಾರೂ ಮಾಡೋದಿಲ್ಲ ಅಂದರೆ ಸರಿ ಇಲ್ಲ ಅಂತಲೇ ಆಗುತ್ತೆ. ಹಾಂ, ಹೌದು ಹೌದು, ಹಾಂ, ಇದೇ ಇದೆ ಅದಕ್ಕೆ. ಇದ್ದೇ ಯಾಕೆ ಮುಂದೆ ಹೇಳ್ತಾರೆ, ಯಾಕೆ ಶಿಕ್ಷೆ ಹೇಳ್ತಾರೆ, ಅದನ್ನೆಲ್ಲ ಬಿಟ್ಟಿಲ್ಲ. ತುಂಬ ಇಂಪಾರ್ಟೆಂಟ್ ಹೇಳೇ ಹೇಳ್ತಾರೆ. ದುರ್ಯೋಧನಾದಿಗಳು ತಪ್ಪಿದೆ ಅಂತ ಹೇಳೋದಾದರೆ ಇದು ಸರಿಯಾಗಿ ನೋಡೋಕೆ ಇನ್ನೂ ತಪ್ಪು ಇದ್ದೇ ಇದೆ. ಇವತ್ತು ಎಲ್ಲ ಮನೆಯಲ್ಲೂ ಅಷ್ಟೇ. ಇವತ್ತು ಮನೆಯಲ್ಲಿ ತಪ್ಪು ಮಾಡ್ತಾರೆ, ಯಜಮಾನ ತಪ್ಪಿದೆ, ಯಜಮಾನ ತಪ್ಪಿದ್ದೇ ಇದೆ. ಗೊತ್ತಾಯ್ತು, ಇದಿಲ್ಲ ಅಂತ ಹೇಳ್ಕೊಳಕ್ಕೆ ಬರಲ್ಲ ಇವರು. ಮೊದಲು ಹೇಳಿದರೆ ಅವರೇ ಕೇಳಿದ್ರೆ ಉತ್ತರ ಕೊಡೋಕ್ಕೆ ಬರಲ್ಲ. ಅವ್ರಿಗೆ ಆ ಸ್ಥಿತಿಯಲ್ಲಿ ಇರ್ತಾರೆ. ಆದ್ದರಿಂದ ಅವರು ಪನಿಷಬಲ್ ಅಫೆನ್ಸೇ ಅದು. ಅದು ಸವಿಷ್ಟ ಆಯಿತು. ಅವರು ಏನು ಪನಿಷ್ಮೆಂಟ್ ಹೇಳ್ತಾರೆ ಮುಂದೆ. ತಸ್ಯ ಯಾಶ್ಚ ದುಷಾ ಸರ್ವಾ, ಆ ಸ್ಟೇಜ್ ಮುಗೀತೀಗ. ಪುರಸ್ಕೃತ್ವ ತಮ್ಮ ಧೃತರಾಷ್ಟ್ರಂ ವಿತರಾದಿಂಶ ಸರ್ವಶ. ಮುಂದಿನ ಪಾಯಿಂಟ್ ಬೇರೆ ಬರುತ್ತೆ. ಈ ಗಾಂಧಾರಿ ಪೂರ್ತಿ ಶಾಂತಳಾಗಿಲ್ಲ, ಅಂದರೆ ಪುತ್ರ ನಿರುತ್ತರ, ಅದ್ರ ಬಗ್ಗೆ ಮುಗಿದೋಯ್ತು ಕಥೆ. ಒಳಗಿನ್ನೂ ಕೊರಿತಾ ಇದೆ. ಗೊತ್ತಾಯ್ತಾ, ಕಾರಣ ನೋವು ಇದೆಯಲ್ಲ ಸವಾಸದ್ದು, ಅದಿದೆ. ಅದು ಹೇಗೆ ಹೋಗುತ್ತೆ ಅಂತ ಮುಂದೆ ಹೇಳ್ತಾರೆ. ಅದು ಅಲ್ಲಿಗೆ ಇದು ಮುಗಿಯುತ್ತೆ, ನಾಳೆಗೆ ಇದು ಮುಗಿಯುತ್ತೆ. ಇದು ಅತಿ ಹೆಚ್ಚು ದಿವಸ ತೊಗೊಂಡ ಅಧ್ಯಾಯ ಅಂತ ಕಾಣುತ್ತೆ. ಇದರೊಳಗೆ ಯುದ್ಧ ಪರ್ವದಲ್ಲಿ ತುಂಬ ದಿವಸ ತೊಗೊಂಡಿದ್ದು 28ನೇ. ಪ್ರತಿ ಸ್ಟೇಜಲ್ಲೂ ಅವನು ಸಾಯೋದು ಮುಂದೆ ಹೋಗ್ತಾ ಇತ್ತು ದುರ್ಯೋಧನ.